ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 1047 ಆಗುತ್ತೆ ಮತ್ತು ಯೂನಿಯನ್ ಬಜೆಟ್ ಏನು ನಿನ್ನೆ ಮಂಡನೆ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರ 9ನೇ ಬಜೆಟ್ ಆಗಿತ್ತು. ಇಂಡಿಯಾ ಬಜೆಟ್ 2026 ಆ್ಯಂಡ್ 27. ಓಕೆ, 2026 ಮತ್ತು 27ನೇ ಸಾಲಿನ ಭಾರತದ ಬಜೆಟ್ ಏನಿದೆ ಅದನ್ನು ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಲ್ಲಿ ಒಂದಷ್ಟು MCQಗಳನ್ನು ಕ್ರಿಯೇಟ್ ಮಾಡಿ ನೋಡ್ತಾ ಹೋಗೋಣ. ಆ್ಯಸ್ ಯೂಶುವಲ್ ನಾವು ಕಳೆದ 6-7 ವರ್ಷಗಳಿಂದ ಬಜೆಟನ್ನು ನೋಡ್ತಾ ಇದ್ದೀವಿ. ಸೊ ಈ ವರ್ಷ ಕೂಡ MCQಗಳನ್ನು ಕ್ರಿಯೇಟ್ ಮಾಡಿ ಒಂದಷ್ಟು ನೆನಪಿಡ್ತಕ್ಕಂಥ ಪ್ರಯತ್ನ. ಇಂದಿನ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿ ಬಜೆಟ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಮುಂದಿನ ಪರೀಕ್ಷೆಗಳನ್ನು KEA KPSC ಗೊತ್ತಿದೆ ನಿಮ್ಗೆ ಆಲ್ರೆಡಿ, ಅದರ ಪೇಪರ್ ಡಿಫಿಕಲ್ಟಿ ಲೆವೆಲ್ ಯಾವ ರೀತಿಯಾಗಿರುತ್ತೆ ಅಂತ. ಸೊ ಅದಕ್ಕೆ ತಕ್ಕಂತೆ ನಾವು ನಮ್ಮ ಸಿದ್ಧತೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂಡಿಯಾ ಬಜೆಟ್ 2026 ವಿತ್ MCQs ಪಾರ್ಟ್ 1 ಆಗುತ್ತೆ. ಅಗೇನ್ ಪಾರ್ಟ್ 2, ಪಾರ್ಟ್ 3. ಸೊ ಎಷ್ಟಾಗುತ್ತೆ ಅಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ. ಈಗ ಆಲ್ರೆಡಿ ಕಳೆದ ವರ್ಷ ಕೂಡ 4 ಭಾಗಗಳಲ್ಲಿ, ಸೊ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ. ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಸುಮಾರು 85 ನಿಮಿಷಗಳ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಅಂದರೆ 1 ಗಂಟೆ 25 ನಿಮಿಷ. ನಾವೊಂದು ಅಟ್ಲೀಸ್ಟ್ ಒಂದು 3 ಗಂಟೆವರೆಗೂ 3 ಅವರ್ ಆದರೂ ಬೇಕಾಗುತ್ತೆ ನಮಗೆ ಡಿಸ್ಕಷನ್ ಮಾಡೋದಕ್ಕೆ. ಯಾಕಂದರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಏನೇನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಬನ್ನಿ, ಇಂಡಿಯಾ ಬಜೆಟ್ 2026-27 ಆಗುತ್ತೆ. ಓಕೆ, ಇಲ್ಲಿ ನನ್ನ ಒಂದಷ್ಟು ಕಿರುಪರಿಚಯ ಕೂಡ ಇದೆ ನೋಡ್ಬೋದು. ಮತ್ತು ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಜೊತೆಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಇದೆ. ಇದರ PDF ಅನ್ನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಲ್ಲಿಂದ ಪಡ್ಕೋಬೋದು ಅಂತ ಹೇಳ್ತಾ, ಸೊ ಯಾರು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ, ಇಲ್ಲಿ ಅಮರ್ಸ್ ಕ್ಲಾಸಸ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ ಅಂತ ಹೇಳ್ತಾ. ಸೊ ಏನಿದೆ ಇವತ್ತಿನ ಪೇಪರಲ್ಲಿ ನೋಡಿರ್ತೀರ, ಭವಿಷ್ಯದ ಭಾರತಕ್ಕೆ ನಿರ್ಮಲ ನಕ್ಷೆ. ಸತತ 9ನೇ ಬಜೆಟ್ ಮಂಡಿಸಿದ ನಿರ್ಮಲಾ, ಭವಿಷ್ಯ ಸನ್ನದ್ಧ ಭಾರತಕ್ಕೆ ಮುಂಗಡ ಬುನಾದಿ, ಆದಾಯ ತೆರಿಗೆ ಯಥಾಸ್ಥಿತಿ, ಕಾಮನ್ ಮ್ಯಾನ್ ನಿರೀಕ್ಷೆ ಹುಸಿ, ಕರ್ನಾಟಕಕ್ಕೆ 2 ಹೈಸ್ಪೀಡ್ ರೈಲಷ್ಟೇ ಗಟ್ಟಿ, ಚುನಾವಣಾ ರಾಜ್ಯಗಳಿಗೂ ಸಿಗದ ಹೆಚ್ಚುವರಿ ಕೊಡುಗೆ, ರಕ್ಷಣೆ ಮೂಲಸೌಕರ್ಯ ರೈಲ್ವೆಗೆ ಗರಿಷ್ಠ ಹಣ, ಯುವಜನ ಮಹಿಳೆಯರಿಗೂ ಅನುದಾನ, ಆರೋಗ್ಯ ಶಿಕ್ಷಣ ಉದ್ಯೋಗಕ್ಕೂ ಕೊತ್ತು, ಸ್ವಾವಲಂಬನೆ ಡಿಜಿಟಲ್ AI ಕ್ರಾಂತಿಗೆ ಹಸಿರು ನಿಶಾನೆ. ಇದು ವಿಜಯ ಕರ್ನಾಟಕದ ಹೆಡ್ಲೈನ್ಸ್ ಆಗಿತ್ತು. ಇನ್ನು ಪ್ರಜಾವಾಣಿ ಕಡೆ ಹೋದರೆ, ದೂರದತ್ತ ನೋಟ ನಿರೀಕ್ಷೆಗಳ ಪಲ್ಲಟ. ಓಕೆ, ಮೂಲಸೌಕರ್ಯ ಮತ್ತು ತಯಾರಿಕೆಗೆ ಹೆಚ್ಚು ಒತ್ತು ಕೊಟ್ಟಿರುವ ಮಧ್ಯಮ ವರ್ಗದ ನಿರೀಕ್ಷೆಗಳನ್ನು ಕಡೆಗಣಿಸಿರುವ ಬಜೆಟ್ ಅನ್ನು ಕೇಂದ್ರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಭಾನುವಾರ ಮಂಡಿಸಿದ್ದಾರೆ ಅಂತ ಪ್ರಜಾವಾಣಿಯ ವಿಮರ್ಶೆಯಲ್ಲಿ ನೀವು ಕಾಣ್ತಾ ಹೋಗ್ಬೋದು. ಇದು ಅವರ ಸತತ 9ನೇ ಬಜೆಟ್ ಆಗಿತ್ತು. 10 ಹಲವು ಯೋಜನೆಗಳನ್ನು ಬಜೆಟ್ಗಳಲ್ಲಿ ಘೋಷಿಸಲಾಗಿದೆ, ಆದರೆ ಹೆಚ್ಚಿನ ಯೋಜನೆಗಳಿಗೆ ನಿರ್ದಿಷ್ಟ ಮೊತ್ತವನ್ನು ನಿಗದಿಪಡಿಸಲಾಗಿಲ್ಲ ಮತ್ತು ಈ ಯೋಜನೆಗಳನ್ನು ಎಲ್ಲಿ ಜಾರಿಗೊಳಿಸಲಾಗುವುದು ಎಂಬುದನ್ನು ಕೂಡ ಹೇಳಿಲ್ಲ. ಕೆಲವೊಂದು ಕಡೆ ಈಗ ನೋಡ್ಬೋದು ನೀವು, ಎಂಥ ಯೂನಿವರ್ಸಿಟಿಗಳನ್ನು ತರ್ತೀವಿ ಅಂದರೆ ಯೂನಿವರ್ಸಿಟಿ ಹಬ್ಗಳನ್ನು ತರ್ತೀವಿ, ಅಲ್ಲೆಲ್ಲ ಸ್ಕಿಲ್ಡ್ ಯೂತ್ ಇರುತ್ತಾರೆ, ಯೂನಿವರ್ಸಿಟಿಗಳಿರ್ತವೆ, ಕೋರ್ಸಸ್ ಇರ್ತವೆ, ಅಲ್ಲೇ ಕಂಪನಿಗಳಿರ್ತವೆ. ಸೊ ಹಾಗಾದರೆ ಎಲ್ಲಿ ತರ್ತೀವಿ ಇದನ್ನು ಅಂತ ಹೇಳಿಲ್ಲದೆ ಇರ್ತಕ್ಕಂಥದ್ದನ್ನು ಕೂಡ ಕಾಣ್ತಾ ಹೋಗ್ತೀವಿ. ಇಲ್ಲ, ಇದ್ರ ಬಗ್ಗೆ ಎಲ್ಲ ನಾವು ಒಂದು ಕಡೆಯಿಂದ ಕಂಪ್ಲೀಟಾಗಿ MCQಗಳನ್ನು ಕ್ರಿಯೇಟ್ ಮಾಡ್ತಾ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ ಮುಂದೆ. ಓಕೆ, ಫಸ್ಟು ಕ್ವಶನ್ ಏನಿದೆ, ಇದು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ಎಷ್ಟನೇ ಬಜೆಟ್? ಸಿಂಪಲ್ ಆಗಿ, ಈಗ ನಾಳೆ PC ಎಕ್ಸಾಮನ್ನು KEA ಕೊಟ್ಟಿದ್ದಾರೆ. KEA ಪ್ರಶ್ನೆ ಪತ್ರಿಕೆ ಲೆವೆಲ್ ಗೊತ್ತಿದೆ ನಿಮಗೆ. ಅಲ್ಲಿ ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ. ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳ್ಬಿಡ್ತಾರೆ. ಫಸ್ಟ್ ಹೇಳಿಕೆ, ಇದು ನಿರ್ಮಲಾ ಸೀತಾರಾಮನ್ ಅವರ 8ನೇ ಬಜೆಟ್ ಅಂತ ಕೊಡ್ತಾರೆ. ನಾವು ಬಜೆಟ್ ಬಗ್ಗೆ ಭಾಳ ತಿಳ್ಕೊಂಡಿರ್ತೀವಿ, ಬಟ್ ಎಷ್ಟನೇ ಬಜೆಟ್ ಅಂತ ಗೊತ್ತಿರಲ್ಲ. ಸಪೋಸ್ ಒಂದು ಎಕ್ಸಾಂಪಲ್. ಓಕೆ, ಮತ್ತು ಈಗ ಬೇರೆ ಹೇಳಿಕೆಗಳು ಬರ್ಬೋದು. ಏನನ್ನು ಕ್ರಿಯೇಟ್ ಮಾಡ್ಬೋದು ಅಂದರೆ, ಇನ್ನಷ್ಟು ಹೇಳಿಕೆಗಳನ್ನ ಅಂದರೆ ಅವರು ಮಂಡಿಸುತ್ತಿರುವ ಇದು 7ನೆಯ ಡಿಜಿಟಲ್ ಬಜೆಟ್ ಅಂತ ಕೊಡ್ಬೋದು. ಓಕೆ, ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ ಅಂತ ಕೊಡ್ಬೋದು. ಹೀಗೆ ಹೇಳಿಕೆ ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು. ಯಾಕಂದರೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟಿಂಗ್ ಹರ್ ಡ್ಯಾಶ್ ಬಜೆಟ್. ಬಿಟ್ಟ ಸ್ಥಳಗಳು KEA ಎಕ್ಸಾಮಲ್ಲಿ ಇತ್ತೀಚೆಗೆ ಬಹಳ ಬರ್ತಾ ಇದ್ದಾವೆ, ಗಮನಿಸಿ. 6, 7, 8, 9
ಎಷ್ಟನೇ ಬಜೆಟ್ ರೀ ಅಂದರೆ 9ನೇ ಬಜೆಟ್ ಆಗುತ್ತೆ. ಬಜೆಟ್ 2026-2027 ಸ್ಪೀಚ್ ಆಫ್ ನಿರ್ಮಲಾ ಸೀತಾರಾಮನ್, ಮಿನಿಸ್ಟರ್ ಆಫ್ ಫೈನಾನ್ಸ್, ಫೆಬ್ರವರಿ 1, 2026. ಅವ್ರು ಹೇಳ್ತಾ ಹೋಗ್ತಾರೆ, ಆನರಬಲ್ ಸ್ಪೀಕರ್, ಆನ್ ದ ಸೇಕ್ರೆಡ್ ಅಕೇಶನ್ ಆಫ್ ದ ಮಾಘ ಪೂರ್ಣಿಮಾ ಅಂಡ್ ದ ಬರ್ತ್ ಆನಿವರ್ಸರಿ ಆಫ್ ಗುರು ರವಿದಾಸ್, ಐ ಪ್ರೆಸೆಂಟ್ ದ ಬಜೆಟ್ ಫಾರ್ ದ ಇಯರ್ 2026 ಅಂಡ್ 2027 ಅಂತ ತಮ್ಮ ಬಜೆಟ್ ಭಾಷಣವನ್ನು, ತಮ್ಮ 9ನೇ ಬಜೆಟ್ ಭಾಷಣ. ಮತ್ತೊಂದು ವಿಶೇಷತೆ ಅಂದರೆ ಆ 9 ಬಜೆಟ್ಗಳನ್ನು ಸತತವಾಗಿ ಮಂಡಿಸಿರ್ತಕ್ಕಂಥದ್ದು, ಯಾವುದೇ ಗ್ಯಾಪ್ ಇಲ್ಲದೆ. ಅರ್ಥ ಮಾಡ್ಕೊಳ್ರಿ, ಮೊರಾರ್ಜಿ ದೇಸಾಯಿರವರು 10 ಬಜೆಟ್ ಮಂಡನೆ ಮಾಡಿದ್ದಾರೆ, ಬಟ್ ಮಿಡ್ಲಲ್ಲಿ ಬೇರೆ ಬೇರೆ ಸರ್ಕಾರಗಳು ಬಂದು ಬೇರೆಯವರು ಹಣಕಾಸು ಸಚಿವರಾಗಿ ಬೇರೆಯವರು ಬಜೆಟ್ ಮಂಡನೆ ಮಾಡಿರ್ತಾರೆ. ಇವರು ಸತತವಾಗಿ 9ನೇ ಬಜೆಟ್ ಆಗುತ್ತೆ. ಇದೊಂದು ವಿಶಿಷ್ಟ ಬಜೆಟ್ ಆಗುತ್ತೆ. ಸತತ 9ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನು ಮಾಡಿದ್ದಾರೆ. ಇದ್ರ PDF ಕೊಟ್ಟ ಕಂಪ್ಲೀಟ್ ಓದ್ಕೋಬೋದು ನೀವು. ನಾನು ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ದೀರ್ಘಾವಧಿ ಗುರಿಗಳಿಗೆ ಒತ್ತು ನೀಡ್ತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ವಿ. 75 ವರ್ಷಗಳಲ್ಲಿ ಅನನ್ಯ ಸಂಪ್ರದಾಯವಾಗ್ತಾ ಇದೆ. ಯಾಕಂದರೆ ಮೊದಲ ಬಾರಿಗೆ ಭಾನುವಾರ ಆಯವ್ಯಯವನ್ನು ಮಂಡಿಸ್ತಾ ಇದ್ದಾರೆ. ಕೆಲವೊಂದು ಕಡೆ ಇದು ಫಸ್ಟ್ ಟೈಮ್ ಸಂಡೇ ಬಜೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಕೆಲವು ಕಡೆ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ಇದು 2ನೇ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೋಡೋಣ. ಕೆಲವೊಂದು ಕಡೆ ಒಂದೊಂದು ಮಾಹಿತಿ ಇದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ 1ರಂದು ಭಾನುವಾರ 2026-27ನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಡಿಸಲಿದ್ದಾರೆ. ಹಲವು ಕಾರಣಗಳಿಗಾಗಿ ಈ ಬಜೆಟ್ ವಿಶೇಷವೆನಿಸಿದೆ. ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ 2ನೇ ಬಾರಿ ನೋಡಿ, ಸ್ವಾತಂತ್ರ್ಯ ಭಾರತದ ಇತಿಹಾಸದಲ್ಲಿ ದ ಸೆಕೆಂಡ್ ಟೈಮ್ ಅಂಡ್ ಮತ್ತು 27 ವರ್ಷಗಳ ಬಳಿಕ ಭಾನುವಾರ ಬಜೆಟ್ ಮಂಡನೆ ಆಗ್ತದೆ. ಒಂದು ಕಡೆ ಅವರೇ ಹೇಳ್ತಾ ಇದ್ದಾರೆ 2ನೇ ಬಾರಿ ಸ್ವಾತಂತ್ರ್ಯ ಭಾರತದಲ್ಲಿ ಭಾನುವಾರ ಮಂಡನೆ ಆಗ್ತಕ್ಕಂಥ ಬಜೆಟ್ ಇದು 2ನೇ ಬಾರಿ ಅಂತ ಹೇಳ್ತಾರೆ. ಇಲ್ಲಿ ಮೊದಲ ಬಾರಿಗೆ ಭಾನುವಾರ ಆಯವ್ಯಯ ಅಂತ ಅವರೇ ಕೊಟ್ಟಿದ್ದಾರೆ. ಓಕೆ, ಮತ್ತು 27 ವರ್ಷಗಳ ಬಳಿಕ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇದೆ ಅಂತ ಅಲ್ಲದೆ 75 ವರ್ಷಗಳ ಸಂಪ್ರದಾಯಕ್ಕೆ ವಿದಾಯ ಹೇಳಿ ಇದೇ ಮೊದಲ ಬಾರಿಗೆ ಬಜೆಟನ್ನು ಪಾರ್ಟ್ ಬಿಗೆ ನಿರ್ಮಲಾ ಸೀತಾರಾಮನ್ ಅವರು ಅತಿ ಹೆಚ್ಚು ಒತ್ತನ್ನು ನೀಡಲಿದ್ದಾರೆ. ನಾವು ಬಜೆಟ್ ಕಾಪಿ ತೆಗೆದು ನೋಡಿದಾಗ ಪಾರ್ಟ್ ಎ, ಪಾರ್ಟ್ ಬಿ ಅಂತ ಇರುತ್ತೆ. ಪಾರ್ಟ್ ಎದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೀಮ್ಸು, ದೊಡ್ಡ ದೊಡ್ಡ ಯೋಜನೆಗಳು, ಜನಪ್ರಿಯ ಯೋಜನೆಗಳು ಬರ್ತವೆ. ಪಾರ್ಟ್ ಬಿ ಯಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ಸು, ಇಂಡೈರೆಕ್ಟ್ ಟ್ಯಾಕ್ಸಸ್ಸು, ಈ ಟ್ಯಾಕ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಇರೋದನ್ನು ಕಾಣ್ತೀವಿ. ಆದರೆ ಈ ಬಾರಿ ಈ ಪಾರ್ಟ್ ಬಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿರಬೇಕು, ಅಥವಾ ಫಿಸ್ಕಲ್ ಡೆಫಿಸಿಟ್ ಎಷ್ಟಿರಬೇಕು, ಲೋನ್ ಟು GDP ರೇಷಿಯೋ ಹೆಂಗಿದೆ, ಫಿಸ್ಕಲ್ ಡೆಫಿಸಿಟ್ ಟು GDP ರೇಷಿಯೋ ಯಾವ ಥರ ಇದೆ, ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀವಿ, ಎಲ್ಲಿಂದ ಆದಾಯ ಬರ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳೇನು ಪಾರ್ಟ್ ಬಿದಲ್ಲಿ ಬರ್ತವೆ, ಅದ್ರ ಮೇಲೇ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕಾಣ್ತೀವಿ. ಬಜೆಟ್ ಭಾಷಣದಲ್ಲಿ ಪ್ರತಿ ಬಾರಿ ಎ ಮತ್ತು ಬಿ ಎಂಬ 2 ಭಾಗಗಳಿರ್ತಾ ಇದ್ವು. ಪಾರ್ಟ್ ಎ ಸುದೀರ್ಘವಾಗಿರ್ತಾ ಇತ್ತು, ಬಿ ಸಂಕ್ಷಿಪ್ತವಾಗಿರ್ತಾ ಇತ್ತು. ಬಟ್ ಈಗ ಪಾರ್ಟ್ ಬಿಗೆ ಹೆಚ್ಚಿನ ಒತ್ತನ್ನು ಈ ಒಂದು ಬಜೆಟಲ್ಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಇಂದಿನ ದಿನ ನಾವು ನೋಡಿದ್ವಿ. ಸ್ವಾತಂತ್ರ್ಯದ ಬಳಿಕ ಭಾನುವಾರ ಮಂಡಿಸಿದ ಮೊದಲ ಬಜೆಟ್ ಅಂತ ಕೆಲವೊಂದು ಕಡೆ ಕೊಡ್ತಾ ಇದ್ದಾರೆ. ಓಕೆ, ಮತ್ತು ಫೆಬ್ರವರಿ ಮೊದಲ ದಿನವೇ ಬಜೆಟನ್ನು ಮಂಡನೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆ ಕಾರಣ ಅಂದರೆ ಏಪ್ರಿಲ್ 1ರಿಂದ ಈ ಬಜೆಟ್ ಏನು ಆರಂಭ ಆಗುತ್ತೆ, 2026 ಏಪ್ರಿಲ್ 1ರಿಂದ ಈ ಬಜೆಟಲ್ಲಿ ಹೇಳಿರ್ತಕ್ಕಂಥವೆಲ್ಲ ಜಾರಿ ಆಗ್ತಕ್ಕಂಥದ್ದು ಅಥವಾ ಇದು ಅನ್ವಯವಾಗ್ತಕ್ಕಂಥದ್ದೇ ಏಪ್ರಿಲ್ 1ರಿಂದ. ಸೊ ಏಪ್ರಿಲ್ 1ಕ್ಕೂ ಫೆಬ್ರವರಿ 1ಕ್ಕೂ ಮಿಡ್ಲಲ್ಲಿ 2 ತಿಂಗಳು ಸಮಯ ಸಿಗುತ್ತೆ. ಅದೆಲ್ಲವನ್ನು ಕನ್ಸಾಲ್ಟೇಟ್ ಮಾಡಿಕೊಂಡು ಜಾರಿ ಮಾಡೋದಕ್ಕೆ ಅಥವಾ ಅನ್ವಯವಾಗೋದಕ್ಕೆ ಸಾಕಷ್ಟು ಸಮಯ ಸಿಗುತ್ತೆ ಎಂಬುವ ಲೆಕ್ಕಾಚಾರದೊಂದಿಗೆ ಸೊ ಫೆಬ್ರವರಿ 1ರಂದು ಬಜೆಟನ್ನು ಮಂಡನೆ ಮಾಡ್ತಕ್ಕಂಥ ಪರಿಪಾಠವನ್ನು ಈಗ ತಂದಿದ್ದಾರೆ. ಸೊ ಕಾರಣ ಏನಂದರೆ ಗೊತ್ತಾಯಿತು. ಓಕೆ, ಅದು ಭಾನುವಾರ ಬರಲಿ, ಯಾವುದೇ ವಾರ ಬರಲಿ, ಫೆಬ್ರವರಿ 1. ಮತ್ತು ದೀರ್ಘ ಬಜೆಟ್ ಭಾಷಣ ಮಾಡಿರ್ತಕ್ಕಂಥ ದಾಖಲೆ ಕೂಡ ಸಚಿವೆ ನಿರ್ಮಲಾ ಸೀತಾರಾಮನ್ ಅವ್ರದ್ದೇ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಈ ಬಾರಿ 85 ನಿಮಿಷ ಬಜೆಟನ್ನು ಮಂಡಿಸಿದರು. ಇದುವರೆಗೂ ಅವರು ಮಾಡಿದ ಭಾಷಣಗಳಲ್ಲಿ 6ನೇ ದೀರ್ಘಾವಧಿ ಬಜೆಟ್ ಭಾಷಣ. ಇದು ಬೇಕಾಗಿಲ್ಲ ನಮಗೆ. ಎಷ್ಟು ನಿಮಿಷ ಈ ಸಾರಿ? 85 ನಿಮಿಷ. ನೆನ್ಪಿಟ್ಟಿರಿ. 2020ರಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 162 ನಿಮಿಷ ಬಜೆಟ್ ಓದಿದ್ರು. ಸ್ವತಂತ್ರ ಭಾರತದಲ್ಲೇ ದೀರ್ಘಾವಧಿ ಬಜೆಟ್ ಮಂಡಿಸಿದ ಕೀರ್ತಿಗೆ ನಿರ್ಮಲಾ ಸೀತಾರಾಮನ್ ಅವರು ಭಾಜನರಾಗಿದ್ದರು. ಇವೆಲ್ಲ ತಿಳ್ಕೊಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ. ಪ್ರಶ್ನೆ ಬಂದಾಗ ಕಷ್ಟ ಆಗುತ್ತೆ. ಬರದೇ ಹೋದರೆ ಪರವಾಗಿಲ್ಲ, ಬಟ್ ನಾವು ಓದಲಿಲ್ಲ, ಬರಲಿಲ್ಲ ಅನ್ಕೋಬೋದು. ಬಂದರೆ ಏನು ಮಾಡಬೇಕು? ಸೊ ಅತಿ ದೀರ್ಘಾವಧಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಯಾರು? ನಿರ್ಮಲಾ ಸೀತಾರಾಮನ್ ಅವರು. ಅಷ್ಟು ನೆನ್ಪಿಟ್ಟಿರಿ. ಎಷ್ಟು ನಿಮಿಷ ಅನ್ನೋದು ಮರೆತು ಹೋಗ್ಬೋದು ಇವತ್ತು ನಾಳೆ. ಓಕೆ, ಸತತವಾಗಿ 9 ಬಜೆಟನ್ನು ಮಂಡಿಸಿರ್ತಕ್ಕಂಥ ಏಕೈಕ ಹಣಕಾಸು ಮಂತ್ರಿ ಅಂದರೂ ಕೂಡ ಅದು ನಿರ್ಮಲಾ ಸೀತಾರಾಮನ್ ಅವರೇ.
9 ಬಜೆಟ್ ಸತತವಾಗಿ. ಹೈಯೆಸ್ಟ್ ಬಜೆಟ್ಸು ಮೊರಾರ್ಜಿ ದೇಸಾಯಿರವರು, 9 ಬಜೆಟು ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ಮತ್ತು ಈ ಬಾರಿ ಯಾವುದೇ ಕವನ, ಪ್ರಮುಖ ವ್ಯಕ್ತಿಗಳ ಖ್ಯಾತಿ ಹೇಳಿಕೆಗಳು ಯಾವುವು ಇರಲಿಲ್ಲ ಅನ್ನೋದು ಕೂಡ ಗಮನ ಹರಿಸಬೇಕು. ಬಜೆಟ್ನಲ್ಲಿ ಕರ್ತವ್ಯ ಪ್ರಜ್ಞೆ, ಏಳಿಗೆಯ ಪ್ರತಿಜ್ಞೆ ಉಲ್ಲೇಖ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ ಬಜೆಟ್ ಭಾಷಣದಲ್ಲಿ ಅಭಿವೃದ್ಧಿ ಯೋಜನೆಗಳು, ಮೀಸಲಿಟ್ಟ ಅನುದಾನದ ಜೊತೆಗೆ ಬಜೆಟ್ನ ಉದ್ದೇಶ, ಮೂಲ ತತ್ವ ಯಾವುದರಿಂದ ಸ್ಫೂರ್ತಿ ಪಡೆದಿದೆ ಎಂಬುದನ್ನು ಆರಂಭದಲ್ಲೇ ತಿಳಿಸ್ತಾ ಹೋದರು. ಭಾಷಣ ಆರಂಭಿಸುತ್ತಲೇ ಮಾಘ ಪೂರ್ಣಿಮೆ ಮತ್ತು ಗುರು ರವಿದಾಸ್ ಅವರ ಜಯಂತಿಯ ಶುಭಾಶಯಗಳನ್ನು ತಿಳಿಸಿದರು. ಅಲ್ಲದೆ ಕರ್ತವ್ಯ ಭವನದಲ್ಲಿ ತಯಾರಾದ ಮೊದಲ ಬಜೆಟ್ ಇದಾಗಿರುವ ಕಾರಣ, ಹಿಂದೆ ಹಣಕಾಸು ಸಚಿವಾಲಯ ಇದ್ದಂಥದ್ದು ನಾರ್ತ್ ಬ್ಲಾಕಲ್ಲಿ ಇತ್ತಂತೆ, ಅದನ್ನು ಇತ್ತೀಚೆಗೆ ಕರ್ತವ್ಯ ಭವನ ಅಂತ ಏನು ಓಪನ್ ಮಾಡಿದರು, ಅದರಲ್ಲಿ ಇವತ್ತು ಹಣಕಾಸು ಸಚಿವಾಲಯ ಶಿಫ್ಟ್ ಆಗಿದೆ. ಆ ಕರ್ತವ್ಯ ಭವನದಲ್ಲಿ ಆ ನೂತನ ಬಿಲ್ಡಿಂಗಲ್ಲಿ ಏನಿದೆ, ಆ ನೂತನ ಬಿಲ್ಡಿಂಗಲ್ಲಿ ರಚನೆಯಾಗಿರ್ತಕ್ಕಂತಹ ಸಿದ್ಧವಾಗಿರ್ತಕ್ಕಂಥ ಮೊದಲ ಬಜೆಟು. ಹಾಗಾಗಿ 3 ಪ್ರಮುಖ ಕರ್ತವ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಜೆಟನ್ನು ತಯಾರಿಸಿದ್ದೇವೆ ಅಂತ ಕೂಡ ಬಜೆಟ್ ಭಾಷಣದಲ್ಲಿ ಹೇಳ್ತಾ ಇದ್ರು. ಭಾರತದ ಮೊದಲ ಪೂರ್ಣಕಾಲಿಕ ಮಹಿಳಾ ಹಣಕಾಸು ಮಂತ್ರಿ ಎಂಬುವ ಕೀರ್ತಿ ಕೂಡ ಇವರಿಗೆ ಸಲ್ಲುತ್ತೆ. ಭಾರತದ 2ನೇ ಮಹಿಳಾ ರಕ್ಷಣಾ ಮಂತ್ರಿಗಳು ಕೂಡ ಇವರಾಗಿದ್ದರು, ಗಮನಹರಿಸಿ. ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದರು ನಿರ್ಮಲಾ ಸೀತಾರಾಮನ್ ಅವರು. ಇದು ಅವರಿಗೆ 9ನೇ ಬಜೆಟ್ ಮತ್ತು 9 ಕೂಡ ಸತತವಾಗಿ ಮಂಡಿಸಿರ್ತಕ್ಕಂಥ ಬಜೆಟ್ಗಳಾಗ್ತವೆ. ಇವರು ಮೂಲತಃ ತಮಿಳುನಾಡು ರಾಜ್ಯದವರು, ಆದರೆ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥದ್ದು ಕರ್ನಾಟಕದಿಂದ. ನೋಡಿ, ಒಂದೊಂದು ಪಾಯಿಂಟ್ ಕೂಡ ಒಂದೊಂದು ಹೇಳಿಕೆಗಳಾಗ್ತಕ್ಕಂಥವೆ. ಮತ್ತು ಈಗ ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಆಗ್ತಾರೆ, ಫಿನಾನ್ಸ್ ಮಿನಿಸ್ಟರ್ ಆಗ್ತಾರೆ, ಕ್ಯಾಬಿನೆಟ್ ದರ್ಜೆಯವರು. ಇವರಿಗೆ ಸಹಾಯಕರಾಗಿ ಒಬ್ಬ ಹಣಕಾಸು ರಾಜ್ಯ ಸಚಿವರು ಕೂಡ ಇದ್ದಾರೆ, ಅವರು ಪಂಕಜ್ ಚೌಧರಿರವರು ಆಗಿದ್ದಾರೆ. 2019 ತಮ್ಮ ಮೊದಲ ಬಜೆಟಲ್ಲಿ 135 ನಿಮಿಷ, 2020 2ನೇ ಬಜೆಟ್ ಏನಿತ್ತು ಅವ್ರದ್ದು, ಅತಿ ದೀರ್ಘಾವಧಿ, ಸ್ವತಂತ್ರ ಭಾರತದಲ್ಲಿ ಅತಿ ದೀರ್ಘಾವಧಿ ಬಜೆಟ್ ಅಂದರೆ 160 ನಿಮಿಷಗಳ ಬಜೆಟ್ 2020. 21ರಲ್ಲಿ 110 ನಿಮಿಷ, 22ರಲ್ಲಿ 92 ನಿಮಿಷ, 23ರಲ್ಲಿ 87 ನಿಮಿಷ, 24ರಲ್ಲಿ 57 ನಿಮಿಷ, 24 ಇಂಟ್ರಿಮ್ ಬಜೆಟ್ 57 ನಿಮಿಷ, ನಂತರ ಫುಲ್ ಟೈಮ್ ಬಜೆಟ್ 85, 25ರಲ್ಲಿ 74 ನಿಮಿಷ, 26ರಲ್ಲಿ 85 ನಿಮಿಷ. ಇವೆಲ್ಲ ನಿಮಿಷಗಳು ನೆನ್ಪಿಡ್ಬೇಕಂದ್ರೆ ನೆನ್ಪಿಡೋದು ಬೇಕಿಲ್ಲ. ಆದರೆ ಹಿಂಗಿತ್ತಲ್ಲ, ಹಿಂಗೆ ನೋಡಿದ್ವಲ್ವ, ಹಿಂಗೆ ಕೇಳಿದ್ವಲ್ವ ಅಂದಾಗ ಮೈಂಡಲ್ಲಿ ಬೇರೆ ರೀತಿಯ ಇಂಪ್ರೆಷನ್ನೇ ಇರುತ್ತೆ. ಸುಮ್ಮನೆ ಲೈನ್ ಹೇಳೋದಕ್ಕೂ ಇಮೇಜ್ಗಳ ಮುಖಾಂತರ ತಿಳ್ಕೊಂಡಾಗ ಹೆಚ್ಚಿನ ನೆನಪಿರ್ತಕ್ಕಂಥದ್ದು ಸಾಮಾನ್ಯ ಜನಜನಿತವಾಗಿರ್ತಕ್ಕಂಥದ್ದು. ಸೊ 2019 ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಇನ್ನೊಂದು ವಿಶೇಷ ಅಂದರೆ ಅವರು ಪ್ರತಿ ಸಲ ಕೂಡ ಒಂದು ಸಿಲ್ಕ್ ಸ್ಯಾರಿಯನ್ನು ಧರಿಸ್ತಾರೆ. ವಿಶೇಷವಾಗಿರ್ತಕ್ಕಂಥದ್ದು ಅಂದರೆ ಅವರು ಬಜೆಟಲ್ಲಿ ಏನು ಮಾಹಿತಿಯನ್ನು ಅಥವಾ ದೇಶಕ್ಕೆ ಏನು ಕೊಡುಗೆ ಕೊಡ್ತಾರೋ ಅವರು ಉಡುಗೆ ತೊಡುಗೆಯಲ್ಲೂ ಕೂಡ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ 2019, 20, 21ರಿಂದ ಹಾಗೆ 26ವರೆಗೂ ನೋಡಿ, ಪ್ರತಿ ವರ್ಷ ಕೂಡ ಒಂದು ವಿಶೇಷ ಸೀರೆಯನ್ನು ಉಟ್ಟು ಆ ಒಂದು GI ಟ್ಯಾಗ್ ಪಡೆದಿರ್ತಕ್ಕಂಥದ್ದು ಅಥವಾ ಆ ಒಂದು ಜವಳಿ ಉದ್ಯಮಕ್ಕೆ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಒಂದು ಸಂದೇಶವನ್ನಂತೂ ರವಾನೆ ಮಾಡ್ತಾ ಇದ್ದಾರೆ. FM Sitaraman presents her 9th Union Budget 2026. This is the second time Finance Ministry is presenting a Union Budget on Sunday. The first was Yashwant Sinha on February 28, 1999. ಇಲ್ಲಿ ಸಿಕ್ತು ನೋಡಿ ನಮಗೆ ಬೇಕಿರೋ ಇನ್ಫಾರ್ಮೇಷನ್. 1999 ಫೆಬ್ರವರಿ 28ರಂದು ಅಂದಿನ ವಾಜಪೇಯಿ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ಯಶವಂತ್ ಸಿನ್ಹಾರವರು ಭಾನುವಾರದಂದು ಬಜೆಟನ್ನು ಮಂಡನೆ ಮಾಡಿದ್ರು ಅಂತಕ್ಕಂಥ ಮಾಹಿತಿ ಸಿಗ್ತಾ ಇದೆ. ಸೊ ಫ್ರಮ್ ದ ಇಂಡಿಯನ್ ಎಕ್ಸ್ಪ್ರೆಸ್. ಓಕೆ, ಒಂದು ಮಾಹಿತಿ ಅಂತ ಸಿಕ್ಕಿದೆ. ವಿ ಕ್ಯಾನಾಟ್ ನೀಡ್ ಟು ಇನ್ನೂ ಸ್ವಲ್ಪ ನೀವೇ ಸರ್ಚ್ ಮಾಡಿ ಕನ್ಫರ್ಮ್ ಮಾಡ್ಕೊಟ್ಟು. ಓಕೆ, ವೆನ್ ದ ಬಜೆಟ್ ವಾಸ್ ಲೀಕ್ಡ್, ಇದು ಬೇಕಾಗಿಲ್ಲ. ನೆಕ್ಸ್ಟು ದ ಅಲ್ವಾ ಸೆರೆಮನಿ ಅಂದರೆ ಏನು ಅಂತ ಕೇಳ್ಬೋದು. ದ ಟ್ರೆಡಿಷನಲ್ ಅಲ್ವಾ ಸೆರೆಮನಿ ಮಾರ್ಕ್ಸ್ ದ ಸ್ಟಾರ್ಟ್ ಆಫ್ ದ ಬಜೆಟ್ ಪ್ರಿಂಟಿಂಗ್ ಪ್ರೋಸೆಸ್. ಬಜೆಟ್ ಎಲ್ಲ ರೆಡಿಯಾಗಿ ಅದನ್ನು ಪ್ರಿಂಟ್ ಮಾಡೋದಕ್ಕೆ ಪ್ರೋಸೆಸ್ ಏನು ಸ್ಟಾರ್ಟ್ ಆಗುತ್ತಲ್ವ, ಆವಾಗ ಅಲ್ವಾ ಸೆರೆಮನಿ ಅಂತ ಮಾಡ್ತಾರೆ. ಆಗ ಬಜೆಟ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಂಥ ಎಲ್ಲ ಅಧಿಕಾರಿಗಳು, ಸಚಿವರು ಎಲ್ಲ ಸೇರಿ ಆ ಒಂದು ಸಿಹಿ ಸಂಭ್ರಮವನ್ನು ಆಚರಿಸ್ತಾರೆ. ಸೊ ಅದು ಅಲ್ವಾ ಸೆರೆಮನಿ. ಆವಾಗ ಸೀಕ್ರೆಸಿ ಮೇಂಟೈನ್ ಆಗುತ್ತೆ, ಪ್ರಿಂಟ್ ಆಗಿ ಫೈನಲಿ
ಮಾನ್ಯ ಹಣಕಾಸು ಸಚಿವರು ಬಜೆಟ್ ಕಾಪಿಯನ್ನು ಏನು ಲೋಕಸಭೆಯಲ್ಲಿ ಓದ್ತಾರೆ ಅಲ್ಲಿವರೆಗೂ ಅದು ಬಹಳ ಸೀಕ್ರೆಟ್ ಆಗಿರುತ್ತೆ. ಓಕೆ, ದ ಲಾಂಗೆಸ್ಟ್ ಬಜೆಟ್ ಬೈ ಸ್ಪೀಚ್ ಬೈ ಟೈಮ್, ಲಾಂಗೆಸ್ಟ್ ಬಜೆಟ್ ಸ್ಪೀಚ್ ಬೈ ಟೈಮ್ 2 hours 42 minutes, 60 120 plus 42 160 or 162 minutes ಏನಿತ್ತು ಬಜೆಟ್ 2020 ನಿರ್ಮಲಾ ಸೀತಾರಾಮನ್ ಅವರು ಸ್ವತಂತ್ರ ಭಾರತದಲ್ಲಿ ಲಾಂಗೆಸ್ಟ್ ಬಜೆಟ್ ಬೈ ಸ್ಪೀಚ್, ಏನು ಬಜೆಟ್ ಸ್ಪೀಚ್ ಬೈ ಡ್ಯೂರೇಷನ್ ಬೈ ಟೈಮ್ ಅನ್ನ. ಅದೇ ಥರ ಬೈ ವರ್ಡ್ಸ್ ಅಂದರೆ ಎಷ್ಟು ವರ್ಡ್ಗಳನ್ನು ತಮ್ಮ ಬಜೆಟ್ ಭಾಷಣದಲ್ಲಿ ಹೇಳಿದರು ಅಂತ ಬಂದಾಗ ದ ಲಾಂಗೆಸ್ಟ್ ಬಜೆಟ್ ಸ್ಪೀಚ್ ಬೈ ವರ್ಡ್ಸ್ ಅಂದರೆ ಮನಮೋಹನ್ ಸಿಂಗ್ ಅವರು 1991ನಲ್ಲಿ 18,650 ಪದಗಳ ದೊಡ್ಡ ಬಜೆಟನ್ನು ಮಂಡನೆ ಮಾಡಿದರು. ಬಟ್ ಟೈಮ್ ಕಡಿಮೆ ತೊಗೊಂಡಿದ್ರು. ಲಾಂಗೆಸ್ಟ್ ಬಜೆಟ್ ಬೈ ವರ್ಡ್ಸ್, ದ ಲಾಂಗೆಸ್ಟ್ ಬಜೆಟ್ ಬೈ ಟೈಮ್, ಯಾರು ಯಾವಾಗ ಅಂತ ನೆನಪಿಡಿ. ಇನ್ನು ಪ್ರೈಮ್ ಮಿನಿಸ್ಟರ್ಸ್ ಆ್ಯಸ್ ಫಿನಾನ್ಸ್ ಮಿನಿಸ್ಟರ್ಸ್, ಪ್ರೈಮ್ ಮಿನಿಸ್ಟರ್ ಇದ್ದಂಥವರು ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಓನ್ಲಿ 3 ಪ್ರೈಮ್ ಮಿನಿಸ್ಟರ್ಸ್, ಜವಾಹರ್ಲಾಲ್ ನೆಹರೂರವರು, ಇಂದಿರಾ ಗಾಂಧಿರವರು, ರಾಜೀವ್ ಗಾಂಧಿರವರು. ಓಕೆ, ಸಾಮಾನ್ಯವಾಗಿ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಯಾರು ಮುಖ್ಯಮಂತ್ರಿಗಳಿರ್ತಾರೆ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಸ್ಪೆಸಿಫಿಕ್ ಆಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದರೆ ಅವರೇ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದರು. ಕುಮಾರಸ್ವಾಮಿರವರಿದ್ದಾಗ ಅವರೇ ಬಜೆಟ್ ಮಂಡನೆ ಮಾಡಿದರು. ಬೊಮ್ಮಾಯಿರವರಿದ್ದಾಗ ಅವರೇ ಬಜೆಟ್ ಮಂಡನೆ ಮಾಡಿದರು. ಯಡಿಯೂರಪ್ಪನವರಿದ್ದಾಗ ಅವರೇ ಬಜೆಟ್ ಮಂಡನೆ ಮಾಡಿದರು ಅಲ್ವ. ಸೊ ಮೋಸ್ಟ್ಲಿ ಏನು ಕೆಲವೊಂದು ಕೇಸಸ್ಸಲ್ಲಿ ಹಣಕಾಸು ಸಚಿವರನ್ನು ಬೇರೆಯವ್ರನ್ನ ಮಾಡ್ತಾರೆ. ಓಕೆ, ಗಮನ ಇರಿಸಿ. ಇನ್ನು 1999ರವರೆಗೂ 5 ಗಂಟೆ, ಸಂಜೆ 5 ಗಂಟೆಗೆ ಬಜೆಟನ್ನು, ಸೆಂಟ್ರಲ್ ಬಜೆಟನ್ನು ಮಂಡನೆ ಮಾಡ್ತಕ್ಕಂತಹ ಒಂದು ಅಭ್ಯಾಸ ಮಾಡಿಕೊಂಡಿದ್ದ ನಂತರ 1999ರಲ್ಲಿ ಯಶವಂತ್ ಸಿನ್ಹಾರವರು 11 ಗಂಟೆ, ಬೆಳಿಗ್ಗೆ 11 ಗಂಟೆಗೆ ಬಜೆಟನ್ನು ಮಂಡನೆ ಮಾಡುವ ಒಂದು ರೂಢಿಯನ್ನು ತಂದರು. ಮೋಸ್ಟ್ ಬಜೆಟ್ಸ್ ಬೈ 1 person, ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡನೆ ಮಾಡಿರ್ತಕ್ಕಂಥವರು ಮಾಜಿ ಪ್ರಧಾನಮಂತ್ರಿಗಳು ಮೊರಾರ್ಜಿ ದೇಸಾಯಿರವರು, 10 ಬಜೆಟ್ಸ್. ಮತ್ತು ಈ ಹಿಂದೆ ಎಲ್ಲ ಏನು ಸಾಮಾನ್ಯ ಬಜೆಟ್ ಬೇರೆ, ರೈಲ್ ಬಜೆಟ್ ಬೇರೆ ಅಂತ ಎರಡು ಇದ್ವು. 2017ರಲ್ಲಿ ರೈಲ್ ಬಜೆಟನ್ನು ಮರ್ಜ್ ಮಾಡಿ ಒಂದೇ ಒಂದು ಯೂನಿಯನ್ ಬಜೆಟನ್ನು ತಂದರು. 2017ರಲ್ಲಿ ಮತ್ತೊಂದು ಮಾಹಿತಿ ಸಿಕ್ತು. ಓಕೆ, ಇನ್ನು ವರ್ಡ್ ಬಜೆಟ್ ಅಂದರೆ ಫ್ರೆಂಚಲ್ಲಿ ಬೊಗೆಟ್ಟೆ ಅಂತೆ, ಮೀನಿಂಗ್ ಎ ಸ್ಮಾಲ್ ಬ್ಯಾಗ್ ಯೂಸ್ ಟು ಕ್ಯಾರಿ ಫಿನಾನ್ಷಿಯಲ್ ಪೇಪರ್ಸ್ ಅಂತೆ. ಇನ್ನೊಂದು ಬಹಳ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು, ಈ ಬಜೆಟ್ ಅಂತಕ್ಕಂಥ ಪದ ಸಂವಿಧಾನದಲ್ಲಿ ಇದೆಯಾ ಅಂದರೆ ಇಲ್ಲ. ಮತ್ತೇನಿದೆ ಅದರ ಹೆಸರು ಅಂದರೆ ಆ್ಯನ್ಯುವಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಅದನ್ನು ನಮ್ಮ ಸಂವಿಧಾನದ ಆರ್ಟಿಕಲ್ 112ರಲ್ಲಿ ಹೇಳಿದ್ದಾರೆ. ಭಾರತ ಸಂವಿಧಾನದ 112ನೇ ವಿಧಿಯಲ್ಲಿ ವಾರ್ಷಿಕ ಹಣಕಾಸು ಹೇಳಿಕೆ ಎಂದು ಸಹ ಉಲ್ಲೇಖಿಸಲ್ಪಟ್ಟಿರುವ ಯೂನಿಯನ್ ಬಜೆಟ್ ಆಫ್ ಇಂಡಿಯಾ, ಭಾರತ ಗಣರಾಜ್ಯದ ಒಂದು ವಾರ್ಷಿಕ ಬಜೆಟ್ ಅಥವಾ ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಫೆಬ್ರವರಿ 1ನೇ ದಿನದಂದು ಪ್ರಸ್ತುತಪಡಿಸ್ತಾ ಇದ್ದೀವಿ ಇವತ್ತು. ಓಕೆ, ಏಪ್ರಿಲ್ 1ರಿಂದ ಆರಂಭವಾಗುತ್ತೆ. 2026 ಏಪ್ರಿಲ್ 1ರಿಂದ 2027 ಮಾರ್ಚ್ 31ರವರೆಗೂ ಏನು ಭಾರತ ಸರ್ಕಾರದ ಲೆಕ್ಕ ವೆಚ್ಚಗಳೇನಿದ್ದಾವೆ, ಆದಾಯ, ಖರ್ಚು, ಅದೆಲ್ಲವೂ ಕೂಡ ಈ ಒಂದು ಬಜೆಟಲ್ಲಿ ಹೇಳಲಾಗುತ್ತೆ. ಅದು ಒಟ್ಟಾರೆಯಾಗಿ ಸ್ವತಂತ್ರ ಭಾರತದಲ್ಲಿ 76 ವಾರ್ಷಿಕ ಬಜೆಟ್ಗಳು, 15 ಮಧ್ಯಂತರ ಬಜೆಟ್ಗಳು, 4 ವಿಶೇಷ ಬಜೆಟ್ಗಳು ಅಂದರೆ ಮಿನಿ ಬಜೆಟ್ಗಳು ಕೂಡ ಮಂಡಿಸಲ್ಪಟ್ಟಿವೆ. ಮೊರಾರ್ಜಿ ದೇಸಾಯಿರವರು ಅತ್ಯಧಿಕ ಅಂದರೆ 10 ಬಜೆಟ್ಗಳನ್ನು ಮಂಡನೆ ಮಾಡಿದರೆ. ಮೊರಾರ್ಜಿ ದೇಸಾಯಿರವರು ಮಾಜಿ ಪ್ರಧಾನಿಗಳು, ಹಣಕಾಸು ಸಚಿವರು. ಮತ್ತು ಪಿ ಚಿದಂಬರಂ ಅವರು 9 ಬಜೆಟು. ಈಗ ನಿರ್ಮಲಾ ಸೀತಾರಾಮನ್ ಅವರು ಕೂಡ 9 ಬಜೆಟು. ಪ್ರಣಬ್ ಮುಖರ್ಜಿರವರು 8, ಯಶವಂತ್ ಸಿನ್ಹಾ, ಯಶವಂತರಾವ್ ಚವ್ಹಾಣ್, ಸಿ ಡಿ ದೇಶ್ಮುಖ್ ಅವರು 7 ಬಜೆಟು. ಮನಮೋಹನ್ ಸಿಂಗ್ ಮತ್ತು ಟಿ ಕೃಷ್ಣಮಾಚಾರಿ 6 ಬಜೆಟ್ಗಳನ್ನು ಮಂಡಿಸಿರ್ತಕ್ಕಂತಹ ಕೀರ್ತಿ ಸಲ್ಲುತ್ತೆ. ಸೊ ಅತಿ ಹೆಚ್ಚು ಪದಗಳು ಅಂದರೆ ಮನಮೋಹನ್ ಸಿಂಗ್ ಅವರು 18,600 ಪದ 1991ರ ಬಜೆಟಲ್ಲಿ. ಹಾಗೆ ಈರುಬಾಯಿ ಎಂ ಪಟೇಲ್ ಅವರು 1977ರ ಬಜೆಟಲ್ಲಿ ಕೇವಲ 800 ಪದಗಳಲ್ಲೇ ಬಜೆಟನ್ನು ಮುಗಿಸಿದ್ರು. ಓಕೆ, ಇದು ಬೈ ವರ್ಡ್ಸ್, ಎಷ್ಟು ವರ್ಡ್ಸಲ್ಲಿ ಬಜೆಟನ್ನು ಮಂಡಿಸಿದ್ರು ಅಂತಕ್ಕಂಥದ್ದು. ಸೊ 10 ಮೊರಾರ್ಜಿ ದೇಸಾಯಿರವರು, ನಿರ್ಮಲಾ ಸೀತಾರಾಮನ್ ಅವರು 9 ಮತ್ತು ಕನ್ಸಿಕ್ಯೂಟಿವ್ ಆಗಿ ಪಿ ಚಿದಂಬರಂ 9,
ಅಲ್ಲಲ್ಲಿ ಗ್ಯಾಪ್ ಇತ್ತು. ಸೊ ಪ್ರಣಬ್ ಮುಖರ್ಜಿ ಅವರು 8, ಯಶವಂತ್ ಸಿನ್ಹಾ 8. ಈ ಒಂದು ಬಜೆಟನ್ನು ಮಂಡನೆ ಮಾಡಬೇಕಾದ್ರೆ ಅವರು ತಮಿಳುನಾಡಿನ ಕಾಂಚೀಪುರಂ ಮೂಲದ ಕಾಂಜೀವರಂ ಸಿಲ್ಕ್ ಸ್ಯಾರಿಯನ್ನು ತೊಟ್ಟಿದ್ರು. ಸೊ ಇಂಪಾರ್ಟೆಂಟ್. ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಯಾವ ಸೀರೆಯನ್ನು ಧರಿಸಿದ್ರು ಅಂತ ಕೇಳದೇ ಇರ್ಬೋದು, ಬಟ್ ಕಾಂಜೀವರಂ ಸಿಲ್ಕ್ ಅಂತಕ್ಕಂಥದ್ದು ಯಾವುದೋ ಒಂದು ಮೂಲದಿಂದ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ, ನೆನ್ಪಿಟ್ಟಿರಿ. ನಿರ್ಮಲಾ ಅವರ 8 ಬಜೆಟ್ಗಳಿಗಿದ್ದ ಸೀರೆ ಆಕರ್ಷಣೆಯ ನಂಟು 9ನೇ ಬಜೆಟ್ನಲ್ಲೂ ಮುಂದುವರಿಯಿತು. ಕಳೆದ ಬಜೆಟ್ ವೇಳೆ ಬಿಹಾರದ ಪದ್ಮಶ್ರೀ ಪುರಸ್ಕೃತೆ ದುಲಾರಿ ದೇವಿ ಅವರ ಕಸೂತಿಯ ಸೀರೆ ಹುಟ್ಟಿದ್ದ ಅವರು, ಅಂದರೆ ಕಳೆದ ಬಾರಿ 2025ರ ಬಜೆಟ್ ಮಂಡನೆ ವೇಳೆ ಬಿಹಾರ ಮೂಲದ ಮಧುಬನಿ ಎನ್ನುವ ಸೀರೆಯನ್ನು ಧರಿಸಿದ್ರು. ಈ ಬಾರಿ ಅವರು ತವರು ಪ್ರೀತಿಯನ್ನು ಮೆರೆದರು. ಶತಮಾನಗಳ ಇತಿಹಾಸ ಹೊಂದಿರುವ ಕೈನಿಂದ ನೇಯ್ದ ತಮಿಳುನಾಡಿನ ಸಾಂಪ್ರದಾಯಿಕ ಕಾಂಜೀವರಂನ ಅಂದರೆ ಕಾಂಚೀಪುರಂ ರೇಷ್ಮೆ ಸೀರೆಯನ್ನು ಈ ಬಾರಿ ತೊಟ್ಟಿದ್ರು. ಸೊ ಒಟ್ಟು 85 ನಿಮಿಷಗಳ ನವ ಬಜೆಟ್. ಆದರೆ ಈ ಬಾರಿ ಯಾವುದೇ ಸಂತರ ನುಡಿಗಳನ್ನು ಅವರು ಈ ಬಾರಿ ಹೇಳಲಿಲ್ಲ ಅನ್ನೋದು ಗಮನಿಸಬೇಕು. ಓಕೆ, ಕಾಂಜೀವರಂ ಅಥವಾ ಕಾಂಚೀವರಂ ಸೀರೆಗಳು ಅಲ್ವಾ, ಒಂದು ಏನು ಸೀರೆಗಳಿಗೆ ಬಹಳಷ್ಟು ಪ್ರಸಿದ್ಧಿ, 100 ವರ್ಷಗಳ ಪ್ರಸಿದ್ಧಿಯನ್ನು ಹೊಂದಿದೆ ತಮಿಳುನಾಡು ಮೂಲದ ಕಾಂಜೀವರಂ ಸೀರೆಗಳು. 2005-6ನೇ ಸಾಲಿನಲ್ಲಿ ಇವಕ್ಕೆ ಜಿಐ ಟ್ಯಾಗ್ ಅನ್ನು ಕೂಡ ನೀಡಲಾಗಿದೆ, ಗಮನಿಸಿ. ದಕ್ಷಿಣ ಭಾರತದ ದೇವಾಲಯ ವಾಸ್ತುಶಿಲ್ಪದಿಂದ ಪ್ರೇರಿತವಾಗಿದ್ದು ನವಿಲುಗಳು, ಸಿಂಹಗಳು, ಪಟ್ಟೆಗಳಂತಹ ಚೆಕ್ಸ್ ಅಂಡ್ ಸ್ಟ್ರೈಪ್ಸ್ ಅಂತ ಕರಿತೀವಿ ಹೊಂದಿರತಕ್ಕಂತಹ ಕೈಯಿಂದ ನೇಯ್ದ ಕಾಂಜೀವರಂ ಸ್ಯಾರಿಯನ್ನು ಈ ಬಾರಿ ನಿರ್ಮಲಾ ಸೀತಾರಾಮನ್ ಅವರು ಧರಿಸಿದ್ರು. ಕಾಂಜೀವರಂ ಸಿಲ್ಕ್ ಸ್ಯಾರೀಸ್ ಸುಮಾರು 400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪಲ್ಲವ, ಚೋಳ ಡೈನೆಸ್ಟಿಗಳ ಅವರ ಒಂದು ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥದ್ದು ಕಾಂಜೀವರಂ ಸಿಲ್ಕ್ ಸ್ಯಾರಿಯ ಒಂದು ಕೈ ನೇಯ್ಗೆಯಿಂದ ಹೆಣೆದಿರ್ತಕ್ಕಂತಹ ಸೀರೆ ಆಗುತ್ತೆ. ಸೊ ಜಸ್ಟ್ ಒಂದಷ್ಟು ಮಾಹಿತಿ ಆಯಿತು. ಓಕೆ, UPSC ಪ್ರಿಲಿಮ್ಸ್ ಪೇಪರಲ್ಲಿ ಒಂದ್ಸಲ ಪ್ರಶ್ನೆ ಕೇಳಿದ್ರು. ಕನ್ಸಿಡರ್ ದ ಫಾಲೋಯಿಂಗ್ ಟೌನ್ಸ್ ಆಫ್ ಇಂಡಿಯಾ: ಭದ್ರಾಚಲಂ, ಚಾಂದೇರಿ, ಕಾಂಚೀಪುರಂ, ಕರ್ನಾಲ್ ಅಂತ. ವಿಚ್ ಆಫ್ ದ ಅಬೋವ್ ಆರ್ ಫೇಮಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಟ್ರೆಡಿಷನಲ್ ಸ್ಯಾರೀಸ್ ಫ್ಯಾಬ್ರಿಕ್? ನೋಡಿ, ಕಾಂಚೀಪುರಂ ಅಲ್ಲಿ ಈಗ ನೋಡಿದ್ವಿ, ಹೌದು, ಅಲ್ಲಿ ಸಿಲ್ಕ್ ಸ್ಯಾರೀಸ್ ಪ್ರೊಡ್ಯೂಸ್ ಆಗ್ತವೆ. ಅದೇ ರೀತಿಯಾಗಿ ಈ 3ರಲ್ಲಿ ಯಾವುದು? ಸರಿಯಾದ ಉತ್ತರ 2 ಮತ್ತು 3, ಅಂದರೆ ಚಾಂದೇರಿ ಮತ್ತು ಕಾಂಚೀಪುರಂಗಳು ಭಾರತದ ನಗರಗಳೇನಿದ್ದಾವೆ ಇವುಗಳು ಟ್ರೆಡಿಷನಲ್ ಸ್ಯಾರಿ ಫ್ಯಾಬ್ರಿಕ್ಗೆ ಫೇಮಸ್ ಆಗಿರ್ತಕ್ಕಂಥವು. ಜೊತೆಗೆ ಇತ್ತೀಚೆಗೆ ಕ್ಲಾಸ್ ನಂಬರ್ 1013ನಲ್ಲಿ ಡಿಸ್ಕಷನ್ ಮಾಡಿದ್ವಿ. K708 ಹುದ್ದೆಗಳ ಗ್ರೂಪ್ ಸಿ FDA HK ರೀಜನ್ ಪೇಪರಲ್ಲಿ ಒಂದು ಪ್ರಶ್ನೆ ಇತ್ತು. ಕೆಳಗಿನ ಕಲಾ ಪ್ರಕಾರಗಳನ್ನು ಅವುಗಳ ಮೂಲ ರಾಜ್ಯಗಳೊಂದಿಗೆ ಹೊಂದಿಸಿ ಅಂತ. ಮಧುಬನಿ, ಈಗ ತಾನು ಹೇಳ್ತಾ ಇದ್ವಿ, ಮಧುಬನಿಯ ಸ್ಯಾರಿಯನ್ನು ಕಳೆದ ಬಜೆಟಲ್ಲಿ ಧರಿಸಿದ್ರು ಅಂತ ಬಿಹಾರದಿಂದ GI ಟ್ಯಾಗ್ ಪಡೆದಿರ್ತಕ್ಕಂಥ ಮಧುಬನಿ ಸಾರಿ. ಓಕೆ, ಪಟ್ಟಚಿತ್ರ ಹೀಗೆ. ಸೊ ನೋಡಿ, ಎಲ್ಲೋ ಒಂದು ಕಡೆ ಲಿಂಕ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ 2025ರ ಬಜೆಟ್ ಮಂಡನೆ ಮಾಡಬೇಕಾದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸೊ ಆ ಒಂದು ಮಧುಬನಿ ಸ್ಯಾರಿಯನ್ನು ಧರಿಸಿದ್ರು. ಅದು 8ನೇ ಬಜೆಟ್ ಆಗಿತ್ತು ಅವರಿಗೆ. ಸೊ ನೋಡಿ, ಕಳೆದ ಬಾರಿ ಕೂಡ ಯಾವ ರೀತಿಯಾಗಿ ಡಿಸ್ಕಷನ್ ಮಾಡಿದ್ವಿ ನಾವು. ಓಕೆ, ಕನಸು ನನಸಾಯಿತು ದುಲಾರಿ ದೇವಿ. ಮಧುಬನಿ ಪೇಂಟಿಂಗ್ ಸೀರೆ ಧರಿಸಿದ ಸಚಿವೆ ನಿರ್ಮಲಾ ಸೀತಾರಾಮನ್. ಮಧುಬನಿ ಪೇಂಟಿಂಗ್ನಿಂದ ರಚಿಸಿದ ಸೀರೆಯನ್ನು ಹುಟ್ಟು ಬಂದು ಹಣಕಾಸು ಸಚಿವೆ ಅವರು ಬಜೆಟನ್ನು ಮಂಡನೆ ಮಾಡಿದ್ರು. ಇದನ್ನು ಅವ್ರಿಗೆ ಯಾರು ಉಡುಗೊರೆಯಾಗಿ ಕೊಟ್ಟಿದ್ರು ಅಂದರೆ ಪದ್ಮಶ್ರೀ ಪುರಸ್ಕೃತೆ ದುಲಾರಿ ದೇವಿರವರು. ಓಕೆ, ಸೊ ಅದು ಕಳೆದ ಬಾರಿ ನಾವು ಡಿಸ್ಕಷನ್ ಮಾಡಿದ್ವಿ. ಮಧುಬನಿ ಸ್ಯಾರಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಡಿಸ್ಕಷನ್ ಮಾಡಬೇಕಾಗಿದ್ರೆ ಒಂದು ಯಾವುದೋ ಪ್ರಶ್ನೆಯಲ್ಲಿ ಯೂಸ್ ಆಗಿತ್ತು. ಇನ್ನು 2ನೇ ಪ್ರಶ್ನೆ, ಈ ಒಂದು ಬಜೆಟ್ನ 2ನೇ MCQ ಅಂದರೆ ಭಾರತ ದೇಶದ ಇತಿಹಾಸದಲ್ಲಿ ಡಿಜಿಟಲ್ ಬಜೆಟ್ ಮಂಡಿಸುತ್ತಿರುವುದು ಇದು ಎಷ್ಟನೇ ಬಾರಿ? ನೋಡಿ, ಈ ಒಂದು ವಿಡಿಯೋದಲ್ಲಿ ನಾವು ಆಲ್ಮೋಸ್ಟ್ ಸ್ವಲ್ಪ ಈ ಬೇಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಎಷ್ಟು ಬಜೆಟು, ಯಾರು ಅತಿ ಹೆಚ್ಚು, ಬೈ ವರ್ಡ್ಸ್ ಯಾವುದು, ಬೈ ಟೈಮ್ ಯಾವುದು. ಸೊ ಈ ರೀತಿಯಾಗಿ ನೆಕ್ಸ್ಟ್ ಅಗೇನ್ ಒಂದಷ್ಟು ಸ್ಕೀಮ್ಗಳ ಬಗ್ಗೆ, ಹಾಗೆ ಬಜೆಟ್ ಗಾತ್ರ, ಬಜೆಟ್ನ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು, ಅಥವಾ ಫಿಸ್ಕಲ್ ಡೆಫಿಸಿಟ್ ಎಷ್ಟು, ಲೋನ್ ಟು GDP ರೇಷಿಯೋ ಎಷ್ಟು, ಫಿಸ್ಕಲ್ ಡೆಫಿಸಿಟ್ ಟು GDP ರೇಷಿಯೋ ಏನಿದೆ,
ಹೀಗೆ ಇಂಥವೆಲ್ಲವನ್ನು ನಾವು ಹಾಗೆ ಮುಂದೆ ಪಾರ್ಟ್ 2 ಪಾರ್ಟ್ 3 ಮಾತಾಡ್ತಾ ಹೋಗ್ತೀವಿ. ಸೊ ದಿಸ್ ಈಸ್ ದ ಡಿಜಿಟಲ್ ಬಜೆಟ್ ಪ್ರೆಸೆಂಟೆಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, 7th ಡಿಜಿಟಲ್ ಬಜೆಟ್. 2021 ಸಂದರ್ಭದಲ್ಲಿ COVID-19 ಏನು ಪ್ಯಾಂಡಮಿಕ್ ಇತ್ತು, ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಡಿಜಿಟಲ್ ಬಜೆಟನ್ನು, ಪೇಪರ್ಲೆಸ್ ಬಜೆಟನ್ನು ಮಂಡನೆ ಮಾಡಿದ. ಅಂದರೆ ಟ್ಯಾಬಲ್ ಬಂದು ಓದೋದು ಬಜೆಟನ್ನು. ಓಕೆ, ಇಂಡಿಯಾಸ್ ಫಸ್ಟ್ ಪೇಪರ್ಲೆಸ್ ಬಜೆಟ್ February 1, 2021. ಯಾರು ಮಂಡನೆ ಮಾಡಿದ್ರು? ಅಗೇನ್ ನಿರ್ಮಲಾ ಸೀತಾರಾಮನ್ ಅವರು. ಪ್ರಶ್ನೆ 3, 2026-27 ಕೇಂದ್ರ ಬಜೆಟ್ ಅನ್ನು ಈ ಕೆಳಗಿನ ಯಾವುದರ ಸಂದರ್ಭದಲ್ಲಿ ಮಂಡಿಸಲಾಯಿತು? ದ ಯೂನಿಯನ್ ಬಜೆಟ್ 2026-27 ವಾಸ್ ಪ್ರೆಸೆಂಟೆಡ್ ಆನ್ ದ ಒಕೇಶನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್? ಮಕರ ಸಂಕ್ರಾಂತಿ, ಗುರುನಾನಕ್ ಜಯಂತಿ, ಬುದ್ಧ ಪೂರ್ಣಿಮಾ, ಕಬೀರ ಜಯಂತಿ, ಮಾಘ ಪೂರ್ಣಿಮಾ, ಗುರು ರವಿದಾಸ್ ಜಯಂತಿ, ಬಸವ ಜಯಂತಿ, ಮಹಾವೀರ ಜಯಂತಿ. ಅಂದರೆ ಸರಿಯಾದ ಉತ್ತರ ಮಾಘ ಪೂರ್ಣಿಮಾ ಮತ್ತು ಗುರು ರವಿದಾಸ್ ಅವರ ಜಯಂತಿಯ ದಿನ February 1, 2026 ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 9ನೇ ಬಜೆಟನ್ನು ಮಂಡಿಸಿದರು. ಓಕೆ, 2026-27 ದ ಬರ್ತ್ ಆನಿವರ್ಸರಿ ಆಫ್ ಗುರು ರವಿದಾಸ್ and the sacred occasion of Magha Purnima. Okay. ಮಾಘ ಪೂರ್ಣಿಮಾ ಎಂದು ಕರೆಯಲ್ಪಡುವ ಮಾಘ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಬರುವ ಒಂದು ಹುಣ್ಣಿಮೆಯ ದಿನ. ಸೊ ಇನ್ನು ಗುರು ರವಿದಾಸ್ ಅವರು ಉತ್ತರ ಪ್ರದೇಶದ ಸೀರ್ ಗೋವರ್ಧನಪುರದಲ್ಲಿ ಒಂದು ಚಮ್ಮಾರ ಸಮುದಾಯದಲ್ಲಿ ಜನಿಸ್ತಾರಂತೆ. ನಂತರ ಪ್ರಮುಖ ಸಂತ ಕವಿಯಾಗಿ ಹೊರಹೊಮ್ಮುತ್ತಾರೆ. ಓಕೆ, ಅವರು ಸಾಕಷ್ಟು ತಮ್ಮ ಶಿಷ್ಯರಿಗೆ ಜ್ಞಾನವನ್ನು ಧಾರೆ ಕೊಟ್ಟಿದ್ದಾರೆ. ಓಕೆ, ಅಂಥವರಲ್ಲಿ ಅವರ ಗುರುಗಳನ್ನು ರಮಾನಂದರು ಅಂತ ಕರಿತೀವಿ. ಮತ್ತು ಮೀರಾಬಾಯಿ ಅವರು ಇವರ ಶಿಷ್ಯ ಆಗಿದ್ದರಂತೆ. ಮೀರಾಬಾಯಿ ಅವರ ಗುರುಗಳಾಗಿ ರವಿದಾಸ್ ಅವರು ಹೆಸರುವಾಸಿಯಾಗಿದ್ದರು. ಮತ್ತು ಇಲ್ಲಿ ಸಾಹಿತ್ಯದ ಕೊಡುಗೆ ಅಂದರೆ ಅವರ ರಚನೆಗಳನ್ನು ಗುರುಗ್ರಂಥ ಸಾಹಿಬ್, ಸಿಖ್ ಪವಿತ್ರ ಗ್ರಂಥ ಪಂಚವಾಣಿಯಲ್ಲಿ ಸೇರಿಸಲಾಗಿದೆ ಅಂತೆ. ಹೀಗೆ ಒಂದಷ್ಟು ಎಕ್ಸ್ಟ್ರಾ ಮಾಹಿತಿ ಇರಲಿ ಅಂತ ಉದ್ದೇಶಕ್ಕೆ. ಇನ್ನು ನೆಕ್ಸ್ಟು ಒಂದು ನಿಮಿಷ, ಮುಂದಿನ ಪ್ರಶ್ನೆ 2026-27 ಕೇಂದ್ರ ಬಜೆಟ್ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ಇಲ್ಲಿ ಕ್ವಶನ್ ನಂಬರ್ 4 ಆಗಬೇಕಿದೆ, ನೆನ್ಪಿಟ್ಕೊಳ್ರಿ. ವಿತ್ ರೆಫರೆನ್ಸ್ ಟು ದ ಅಬ್ಜೆಕ್ಟಿವ್ಸ್ ಆಫ್ ದ ಯೂನಿಯನ್ ಬಜೆಟ್ 26-27 ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್ ಅಂತ. ದ ಬಜೆಟ್ ಎಂಫಸೈಸಸ್ ಕನ್ವರ್ಟಿಂಗ್ ಎ ನ್ಯಾಷನಲ್ ಆಸ್ಪಿರೇಷನ್ಸ್ ಇನ್ ಟು ದ ಮೆಜರಬಲ್ ಅಚೀವ್ಮೆಂಟ್ಸ್. ನ್ಯಾಷನಲ್ ಆಸ್ಪಿರೇಷನ್ಸ್ ಅಂತ ಏನು ಕರಿತೀವಿ, ರಾಷ್ಟ್ರೀಯ ಆಕಾಂಕ್ಷೆಗಳನ್ನು ಒಂದು ಅಳೆಯಬಹುದಾದ ಸಾಧನೆಗಳಾಗಿ ಪರಿವರ್ತಿಸಬೇಕು. ಬರೀ ಆಸ್ಪಿರೇಷನ್ಸ್ ಇಟ್ಕೊಂಡಿದ್ರೆ ಸಾಕಾಗಲ್ಲ, ಅವುಗಳನ್ನು ಅಚೀವ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು. ಬರೀ ಗುರಿಗಳಿದ್ರಲ್ಲ, ಆ ಗುರಿಗಳನ್ನು ಈಡೇರಿಸಬೇಕಲ್ವ. ಸೊ ಅದರ ಮೇಲೆ ಫೋಕಸ್ ಮಾಡಿದೆಯಾ? ದ ಇನ್ಕ್ಲೂಸಿವ್ ಗ್ರೋತ್ ಕವರಿಂಗ್ ಫಾರ್ಮರ್ಸ್, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ನೊಮ್ಯಾಡ್ಸ್, ಯೂತ್, ಪೂರ್, ವಿಮೆನ್ ಈಸ್ ಸ್ಟೇಟೆಡ್ ಪ್ರಯಾರಿಟಿ. ರೈತರು, ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು, ಅಲೆಮಾರಿಗಳು, ಯುವಕರು, ಬಡವರು, ಮಹಿಳೆಯರನ್ನು ಒಳಗೊಂಡ ಸಮಗ್ರ ಬೆಳವಣಿಗೆ ಒಂದು ನಿರ್ದಿಷ್ಟ ಆದ್ಯತೆ ಆಗಿದೆಯಾ ಅಂತಕ್ಕಂಥದ್ದು ಹೇಳಿಕೆ. ಹೌದು, ಭಾರತ ಒಂದು ದೊಡ್ಡ ಎಕಾನಮಿ ಆಗಿದೆ. ಹಾಗೆ ಭಾರತ ಪ್ರಪಂಚದ ಮುಂದುವರೆದ ರಾಷ್ಟ್ರ ಆಗಬೇಕಾದ್ರೆ ಒಂದಷ್ಟು ವರ್ಗವನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ರೈತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲೆಮಾರಿಗಳು, ಯುವಕರು, ಬಡವರು, ಮಹಿಳೆಯರನ್ನು ಒಳಗೊಂಡಿರ್ತಕ್ಕಂಥ ಸಮಗ್ರ ಬೆಳವಣಿಗೆ ಆಗಬೇಕು. ಅದೇ ಆದ್ಯತೆ ಆಗಿದೆಯಾ ಈ ಬಜೆಟಲ್ಲಿ? ದ ಬಜೆಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಎ ನಾರಿ ಶಕ್ತಿ ಡ್ರಿವನ್ ಬಜೆಟ್. ಈ 2026-27 ಬಜೆಟನ್ನು ನಾರಿ ಶಕ್ತಿ ಚಾಲಿತ ಬಜೆಟ್ ಅಂತ ಕರಿತೀವ ಅಥವಾ ಯುವಶಕ್ತಿ ಚಾಲಿತ ಬಜೆಟ್ ಅಂತ ಕರೆದಿದ್ದಾರಾ? ಏನು ಕರೆದಿದ್ದಾರೆ? ಸೊ ಈ 3 ಹೇಳಿಕೆಗಳಲ್ಲಿ ಒಂದು ಮಾತ್ರ ಸರಿ ಇದೆ, 2 ಮಾತ್ರ ಸರಿ ಇದೆ, 1-2 ಮಾತ್ರ ಸರಿ ಇದೆ, ಎಲ್ಲವೂ ಸರಿ ಇದಾವ ಅಂದರೆ ಸೊ 1 ಮತ್ತು 2 ಸರಿ. ಹೌದು, ನಾವು ನಮ್ಮ ಆಸ್ಪಿರೇಷನ್ಸನ್ನು ಮೆಜರಬಲ್ ಅಚೀವ್ಮೆಂಟ್ ಆಗಿ ಕನ್ವರ್ಟ್ ಮಾಡಬೇಕು ಒಂದು, ಮತ್ತು ಇನ್ಕ್ಲೂಸಿವ್ ಗ್ರೋತ್ ಇರಬೇಕು, ಎಲ್ಲರನ್ನ ಒಳಗೊಂಡಂತೆ, 2 ಸರಿ ಇದೆ. ಆದರೆ ಇದು ನಾರಿಶಕ್ತಿ ಡ್ರಿವನ್ ಬಜೆಟ್ ಅಂತ ಘೋಷಣೆ ಮಾಡಿಲ್ಲ, ಬದಲಾಗಿ ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ. ಯುವಶಕ್ತಿ ಇವತ್ತೇನಿದ್ದೀವಿ, ಯುವಶಕ್ತಿಯಿಂದ ಮಾತ್ರ ದೇಶವನ್ನು ಮುಂದುವರೆದ ರಾಷ್ಟ್ರವಾಗಿ ತರೋದಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ನಾವು ಮುಂದುವರಿಯುತ್ತಿರ್ತಕ್ಕಂತಹ ರಾಷ್ಟ್ರವೇ ಆಗಿ ಉಳಿತೀವಿ. ಯುವಶಕ್ತಿ ಬದಲಾವಣೆ ಆದರೆ, ಯುವಶಕ್ತಿ ತಮ್ಮ ಕೊಡುಗೆಯನ್ನು ಕೊಟ್ಟರೆ ಮಾತ್ರ ದೇಶ ಮುಂದುವರಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ನಂಬಿಕೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಬಂದಿದೆ. ಓಕೆ, ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2026 ಸಾಕಷ್ಟು ಇನ್ನೋವೇಟಿವ್ ಐಡಿಯಾಸ್ ಕೊಟ್ಟಿದ್ದಾರೆ ಯುವಜನ ನಮ್ಮ ಪ್ರಧಾನಮಂತ್ರಿಗಳಿಗೆ. ಅದರಿಂದ ಗೊತ್ತಾಯಿತು ವಿಚ್ ವಿ ಹ್ಯಾವ್ ಇನ್ಸ್ಪೈರ್ಡ್ ಮೆನಿ ಆಫ್ ದ ಪ್ರಪೋಸಲ್ಸ್ ಮೇಕಿಂಗ್ ದಿಸ್ ಯುನಿಕ್ ಯುವಶಕ್ತಿ ಡ್ರಿವನ್ ಬಜೆಟ್ ಅಂತ ಹೇಳ್ತಾರೆ.
and our aim is to transform aspirations into the achievement and potential into the performance. ಆಸ್ಪಿರೇಷನ್ಸ್ ಏನಿದಾವೆ ಅವುಗಳನ್ನು ಅಚೀವ್ಮೆಂಟಾಗಿ ಕನ್ವರ್ಟ್ ಮಾಡಬೇಕು. ನಮ್ಮಲ್ಲಿ ಏನು ಶಕ್ತಿ ಇದೆ, ಪೊಟೆನ್ಷಿಯಾಲಿಟಿ ಇದೆ, ಅದನ್ನು ಪರ್ಫಾರ್ಮೆನ್ಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಈ ರೀತಿಯಾಗಿ. ಅದಕ್ಕೋಸ್ಕರ ದ ಶೆಡ್ಯೂಲ್ ಕ್ಯಾಸ್ಟ್, ಫಾರ್ಮರ್, ಶೆಡ್ಯೂಲ್ ಟ್ರೈಬ್ಸ್, ನೊಮ್ಯಾಡ್ಸ್ ಆ್ಯಂಡ್ ಯೂತ್, ಪೂರ್ ಆ್ಯಂಡ್ ದ ವಿಮೆನ್ ಎಲ್ಲರನ್ನ ಒಳಗೊಂಡಿರ್ತಕ್ಕಂತಹ ಒಂದು ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಟ್ರಾನ್ಸ್ಫಾರ್ಮ್ ಆಸ್ಪಿರೇಷನ್ ಇಂಟು ದ ಅಚೀವ್ಮೆಂಟ್, ಪೊಟೆನ್ಷಿಯಲ್ ಇಂಟು ದ ಪರ್ಫಾರ್ಮೆನ್ಸ್, ಯುವ ಶಕ್ತಿ ಡ್ರಿವನ್ ಬಜೆಟ್. ಓಕೆ, ವಿಕಸಿತ್ ಭಾರತ್. ನೆಕ್ಸ್ಟ್ 7% ಗ್ರೋತ್ ರೇಟಲ್ಲಿ ನಾವು ಬೆಳೀತಾ ಇದ್ದೀವಿ ಅಂತಕ್ಕಂಥದ್ದು. ಓಕೆ, ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ. ಈ ಒಂದು ಬಜೆಟಲ್ಲಿ ವಿವರಿಸಿರುವ 3 ಕರ್ತವ್ಯಗಳು. ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಕರ್ತವ್ಯ ಭವನದಲ್ಲಿ ರೆಡಿಯಾಗಿರ್ತಕ್ಕಂಥ ಫಸ್ಟ್ ಬಜೆಟ್ ಆಗುತ್ತೆ ಇದು. ಹಾಗಾಗಿ 3 ಕರ್ತವ್ಯಗಳನ್ನು ಅವರು ನೆನಪಿಸ್ಕೊಂಡಿದ್ದಾರೆ. ಆ 3 ಕರ್ತವ್ಯಗಳು ಏನು ಅಂತ. ವಿಚ್ ಆಫ್ ದ ಫಾಲೋಯಿಂಗ್ 3 ಕರ್ತವ್ಯಸ್ ಅಂದರೆ accelerating sustaining economic growth by enhancing the productivity and competitiveness, ಅಂದರೆ ಉತ್ಪಾದಕತೆ, ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸ್ತಕ್ಕಂಥದ್ದು ಮತ್ತು ಉಳಿಸ್ಕೊಳ್ತಕ್ಕಂಥದ್ದು. ಫುಲ್ಫಿಲ್ಲಿಂಗ್ ದ ಆಸ್ಪಿರೇಷನ್ಸ್ ಆಫ್ ಪೀಪಲ್ ಬೈ ಬಿಲ್ಡಿಂಗ್ ದ ಕೆಪಾಸಿಟಿ, ಎನ್ಶೂರಿಂಗ್ ಆಕ್ಸೆಸ್ ಟು ದ ರಿಸೋರ್ಸಸ್ ಆ್ಯಂಡ್ ಅಪಾರ್ಚುನಿಟೀಸ್ ಫಾರ್ ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್. ಅಂದರೆ ಈ ಎಲ್ಲ 3 ಕೂಡ 3 ಕರ್ತವ್ಯಗಳಾಗಿದ್ವು. ದ ಫಸ್ಟ್ ಕರ್ತವ್ಯ, ದ ಸೆಕೆಂಡ್ ಕರ್ತವ್ಯ ಆ್ಯಂಡ್ ದ ಥರ್ಡ್ ಕರ್ತವ್ಯ ಅಂತ ಹೇಳ್ತಾ ಹೋಗ್ತಾರೆ. ಕರ್ತವ್ಯ ಭವನದಲ್ಲಿ ಪ್ರಿಪೇರ್ ಮಾಡಿರ್ತಕ್ಕಂಥ ಫಸ್ಟ್ ಬಜೆಟ್ ಅಂತ. ಅದಕ್ಕೋಸ್ಕರ ವಿ ಆರ್ ಇನ್ಸ್ಪೈರ್ಡ್ ಬೈ 3 ಕರ್ತವ್ಯಸ್. ದ ಫಸ್ಟ್ ಕರ್ತವ್ಯ ಏನು? ಎಕ್ಸಲರೇಟ್ ಸಸ್ಟೈನ್ ಎಕನಾಮಿಕ್ ಗ್ರೋತ್. ನಮ್ಮ ಗ್ರೋತ್ ಏನಿದೆ ಇವತ್ತು ಆಲ್ಮೋಸ್ಟ್ 7% ಮೇಲೆ ನಾವು ಗ್ರೋತ್ ಆಗ್ತೀವಿ ಅಂತೇನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಮ್ಮ GDP. ಟು ಎಕ್ಸಲರೇಟ್ ಇಟ್, ಇನ್ನಷ್ಟು ಹೆಚ್ಚಿಗೆ ಮಾಡಬೇಕು ಮತ್ತು ಅದನ್ನು ಸಸ್ಟೈನ್ ಮಾಡಬೇಕು. ಒಂದು ಸೆಮಿಸ್ಟ್ರಲ್ಲಿ ನಾವು 90% ತೆಗೆದುಬಿಡೋದಲ್ಲ, ಅದನ್ನು ಹಾಗೆಯೇ 85, 90, 92 ಹೀಗೆ ಕಂಟಿನ್ಯೂ ಮಾಡ್ತಕ್ಕಂಥದ್ದು ಅನ್ನಂಗೆ, ರೈಟ್? ಹಾಗೆ ಜಸ್ಟ್ ಎಕ್ಸಾಂಪಲ್. ಬೈ ಎನ್ಹಾನ್ಸಿಂಗ್ ದ ಪ್ರೊಡಕ್ಟಿವಿಟಿ ಆ್ಯಂಡ್ ಕಾಂಪಿಟೇಟಿವ್ನೆಸ್, ಬಿಲ್ಡಿಂಗ್ ದ ರೆಸಿಲಿಯನ್ಸ್ ಟು ವೋಲಟೈಲ್ ಗ್ಲೋಬಲ್ ಮಾರ್ಕೆಟ್ಸ್. ಈಗ ಟ್ರಂಪ್ ಅವರು ಸುಂಕ ಏರ್ತೀವಿ ಅಂದ ತಕ್ಷಣ ನಮ್ಮ GDP ಡೌನ್ ಆಗಿಬಿಡೋದು. ನೀವು ಇಲ್ಲ ಆಯಿಲನ್ನು ರಷ್ಯಾದಿಂದ ಆಮದು ಮಾಡ್ಕೋಬಾರ್ದು, ವೆನೆಜುವೆಲಾದಿಂದ ಆಮದು ಮಾಡ್ಕೊಳ್ರಿ ಅಂದ ತಕ್ಷಣ ನಮ್ಮ ಖರ್ಚು ಜಾಸ್ತಿ ಆಗ್ಬಿಡೋದು. ಈ ಥರ ಈ ಗ್ಲೋಬಲ್ ಡೈನಾಮಿಕ್ಸ್ ಏನಿದೆ, ವೋಲಟೈಲ್ ಆಗಿದೆಯಲ್ಲ, ಅದರ ವಿರುದ್ಧವಾಗಿ ಅದೇನಾದರೂ ಕೂಡ ನಾವು ಅಲುಗಾಡಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಒಂದು ದೊಡ್ಡ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲ ಕರ್ತವ್ಯ. ಸೊ ಇನ್ಸ್ಪೈರಿಂಗ್ 3 ಕರ್ತವ್ಯ, ಔಟ್ಲೈನಿಂಗ್ ಇನ್ ದ ಯೂನಿಯನ್ ಬಜೆಟ್ 2026 ಇಸ್ ದ ಫಸ್ಟ್ ಕರ್ತವ್ಯ. ಮೊದಲ ಕರ್ತವ್ಯ ಏನಂದರೆ ಎಕ್ಸಲರೇಟ್ ಸಸ್ಟೈನ್ ಎಕನಾಮಿಕ್ ಗ್ರೋತ್ ಅಲಾಂಗ್ ವಿತ್ ದ ಬಿಲ್ಡಿಂಗ್ ರೆಸಿಲಿಯನ್ಸ್ ಟು ದ ವೋಲಟೈಲ್ ಗ್ಲೋಬಲ್ ಡೈನಾಮಿಕ್ಸ್. ಯುದ್ಧ ಅಲ್ಲಾಯಿತು, ಭಾರತದ ಆರ್ಥಿಕತೆ ಡೌನ್ ಆಯಿತು ಅನ್ನಂಗೆ ಇರಬಾರ್ದು. ಅಂಥ ಒಂದು ಸಸ್ಟೈನ್ ಆಗ್ತಕ್ಕಂತಹ, ಅಂಥ ಒಂದು ರೆಸಿಲಿಯನ್ಸ್ ಇರ್ತಕ್ಕಂತಹ ಒಂದು ದೇಶವನ್ನು ನಾವು ಕಟ್ಟಬೇಕು. ಅದು ನಮ್ಮ ಮೊದಲ ಕರ್ತವ್ಯ ಅಂತ ಹೇಳ್ತಾರೆ. 2ನೇ ಕರ್ತವ್ಯ ಏನಿದೆ? ಟು ಫುಲ್ಫಿಲ್ ದ ಆಸ್ಪಿರೇಷನ್ಸ್ ಆಫ್ ಅವರ್ ಪೀಪಲ್ ಆ್ಯಂಡ್ ಬಿಲ್ಡ್ ದೇರ್ ಕೆಪಾಸಿಟಿ, ಮೇಕಿಂಗ್ ದಮ್ ಸ್ಟ್ರಾಂಗ್ ಪಾರ್ಟ್ನರ್ಸ್ ಇನ್ ಇಂಡಿಯಾಸ್ ಪಾತ್ ಟು ದ ಪ್ರಾಸ್ಪರಿಟಿ. ಭಾರತ ಬೆಳವಣಿಗೆಯ ದಾರಿಯನ್ನು ಹಿಡಿಬೇಕಾದ್ರೆ ಅದರಲ್ಲಿ ಎಲ್ಲ ಭಾರತೀಯ ಜನರ ಆಸ್ಪಿರೇಷನ್ಸು ಫುಲ್ಫಿಲ್ ಆಗಬೇಕು ಅಲ್ವಾ? ನಾನೇನೋ ಕನಸಿಟ್ಕೊಂಡಿದ್ದೀನಿ, ನೀವೇನೋ ಕನಸಿಟ್ಕೊಂಡಿದ್ದೀರಿ, ಎಲ್ಲವೂ ಕೂಡ ಈಡೇರಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೆಪಾಸಿಟಿಯನ್ನು ನಿರ್ಮಾಣ ಮಾಡಿಕೊಡ್ತೀವಿ. ಅವರೆಲ್ಲರೂ ಕೂಡ ನಮ್ಮ ದೇಶದ ಅಭಿವೃದ್ಧಿಗೆ ಪಾರ್ಟ್ನರ್ಗಳಾಗ್ತಾರೆ, ಸಹಕಾರವನ್ನು ನೀಡ್ತಾರೆ. ದಟ್ ಈಸ್ ಅವರ್ ಸೆಕೆಂಡ್ ಕರ್ತವ್ಯ. ಓಕೆ, ಫುಲ್ಫಿಲ್ ದ ಆಸ್ಪಿರೇಷನ್ಸ್ ಆಫ್ ಅವರ್ ಪೀಪಲ್ ಟು ಬಿಲ್ಡ್ ದರ್ ಕೆಪಾಸಿಟಿ, ಸೆಕೆಂಡ್ ಕರ್ತವ್ಯ. 3ನೇ ಕರ್ತವ್ಯ ಏನು ಹೇಳ್ತಾರೆ? ಬರೀ ಕರ್ತವ್ಯ ಭವನದಲ್ಲಿ ಬಜೆಟ್ ನಿರ್ಮಾಣ ಆದ್ರಲ್ಲ, ನಮ್ಮ ಕರ್ತವ್ಯಗಳಿದಾವೆ ಅಂತ ಹೇಳ್ತಾರೆ. 3ನೇ ಕರ್ತವ್ಯ ಅಲೈನ್ ವಿತ್ ಅವರ್ ವಿಷನ್ ಆಫ್ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಈಸ್ ಟು ಎನ್ಶ್ಯೂರ್ ದಟ್ ಎವ್ರಿ ಫ್ಯಾಮಿಲಿ, ಎವ್ರಿ ಕಮ್ಯುನಿಟಿ, ಎವ್ರಿ ರೀಜನ್, ಎವ್ರಿ ಸೆಕ್ಟರ್ ಹ್ಯಾಸ್ ಆಕ್ಸೆಸ್ ಟು ದ ರಿಸೋರ್ಸಸ್, ಅಮ್ಯುನಿಟೀಸ್ ಆ್ಯಂಡ್ ಅಪಾರ್ಚುನಿಟೀಸ್ ಫಾರ್ ದ ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್. ಅದಕ್ಕೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು ಮೋದಿಯವರ ಪ್ರಮುಖ ಹೇಳಿಕೆ. ಅದ್ರ ಪ್ರಕಾರ ಏನು ಹೇಳ್ತಾರೆ ಅವರು? ಪ್ರತಿಯೊಂದು ದೇಶದ ಪ್ರತಿಯೊಂದು ಫ್ಯಾಮಿಲಿ, ಪ್ರತಿಯೊಂದು ಕಮ್ಯುನಿಟಿ, ಪ್ರತಿಯೊಂದು ರೀಜನ್ನು, ಪ್ರತಿಯೊಂದು ಸೆಕ್ಟರ್ ಏನಿದೆ ಎಲ್ಲವೂ ಕೂಡ ಎಲ್ಲರಿಗೂ ಕೂಡ ಆಕ್ಸೆಸ್ ಮಾಡಿಕೊಡುವ ರೀತಿಯಲ್ಲಿ ನಾವು ಮುಂದಿನ ಆಡಳಿತದಲ್ಲಿ ತರ್ತೀವಿ. ಅದು ನಮ್ಮ ಕರ್ತವ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಪ್ರಶ್ನೆ ಏನು ಕೇಳಿದೆವು? ಸಿಂಪ್ಲಿ ಆ 3 ಕರ್ತವ್ಯಗಳು ಯಾವ್ಯಾವು?
ಆ 3 ಕರ್ತವ್ಯ ಯಾವ ಅಂತ ಕೇಳದೇ ಇರ್ಬೋದು. ಅಥವಾ ಇತ್ತೀಚಿನ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕರ್ತವ್ಯ ಭವನದಿಂದ ಸಿದ್ಧತೆ ಮಾಡಿದ ಮೊದಲ ಬಜೆಟ್ ಆಗಿತ್ತು. ಅದರಲ್ಲಿ ಎಷ್ಟು ಕರ್ತವ್ಯಗಳನ್ನು ಅವರು ಹೇಳಿದ್ರು ಅಂತ ಕೇಳ್ಬೋದು ಸಿಂಪಲ್ ಆಗಿ. ಸೊ 3 ಕರ್ತವ್ಯಗಳು ಅನ್ನೋದು ನೆನಪಿಡಿ. ಓಕೆ, ಸೊ ಫಸ್ಟ್ ಕರ್ತವ್ಯ ಆ್ಯಂಡ್ ದ ಸೆಕೆಂಡ್ ಕರ್ತವ್ಯ ಆ್ಯಂಡ್ ದ ಥರ್ಡ್ ಕರ್ತವ್ಯ ಏನೇನು ಅಂತ. ಯಾಕಿದೆ ನಾವು ಎಂಫಸೈಸ್ ಮಾಡ್ತೀವಿ ಅಂದರೆ, ಬಜೆಟ್ ಆ ಕೀ ಹೈಲೈಟ್ಸಲ್ಲಿ ಸರ್ಕಾರನೇ ಹೈಲೈಟ್ ಮಾಡಿಕೊಟ್ಟಿದೆ ಇವುಗಳನ್ನು. ಅರ್ಥ ಮಾಡ್ಕೊಳ್ರಿ. ಎಂಥವು ಪ್ರಶ್ನೆಗಳಾಗಿ ಬರ್ತಾವಂದರೆ ಅವರೇ ಹೈಲೈಟ್ ಮಾಡಿ ಬಜೆಟ್ ಇನ್ಫೋಗ್ರಾಫಿಕ್ಸಲ್ಲಿ ಕೊಟ್ಟಿದ್ದಾರೆ. ಇನ್ನು 6ನೇ ಪ್ರಶ್ನೆ, ಮೊದಲ ಕರ್ತವ್ಯದ ಅಡಿಯಲ್ಲಿ ಪ್ರಸ್ತಾಪಿಸಲಾದ 6 ಮಧ್ಯಸ್ಥಿಕಾ ಕ್ಷೇತ್ರಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಸೇರಿಸಲಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಇನ್ಕ್ಲೂಡೆಡ್ ಅಮಂಗ್ ದ 6 ಇಂಟರ್ವೆನ್ಷನ್ ಏರಿಯಾಸ್ ಪ್ರಪೋಸ್ಡ್ ಅಂಡರ್ ದ ಫಸ್ಟ್ ಕರ್ತವ್ಯ? ಫಸ್ಟ್ ಕರ್ತವ್ಯ ಏನಂತ ಹೇಳಿದೀವಿ ನಾವು? ಎಕ್ಸಲರೇಟ್ ಅಂಡ್ ಸಸ್ಟೈನ್ ದ ಎಕನಾಮಿಕ್ ಗ್ರೋತ್. ಎಕ್ಸಲರೇಟ್, ಸಸ್ಟೈನ್ ಎಕನಾಮಿಕ್ ಗ್ರೋತ್ ಅಲಾಂಗ್ ವಿತ್ ಬಿಲ್ಡಿಂಗ್ ಎ ರೆಸಿಲಿಯನ್ಸ್ ಅಂಡ್ ವೋಲಟೈಲ್ ಗ್ಲೋಬಲ್ ಡೈನಾಮಿಕ್ಸ್. ಪ್ರಪಂಚದಲ್ಲಿ ಎಷ್ಟೇ ಗ್ಲೋಬಲ್ ಡೈನಾಮಿಕ್ಸ್ ವೋಲಟೈಲ್ ಆಗಿರಲಿ, ಸ್ಟಿಲ್ ನಮ್ಮ ಆರ್ಥಿಕ ವ್ಯವಸ್ಥೆ ಒಂದು ನಿರ್ಭರತೆಯನ್ನು ಹೊಂದಿರಬೇಕು. ಅಂದರೆ ಅಷ್ಟು ರೆಸಿಲಿಯನ್ಸ್ ಅಂತ ಕರಿತೀವಿ, ರೈಟ್? ಸೊ ಆಗಿರಬೇಕಾದ್ರೆ ಅವರು 6 ಇಂಟರ್ವೆನ್ಷನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಆ 6ಗಳಲ್ಲಿ ಯಾವ್ಯಾವು ಅಂದರೆ 1, 2, 4 ಸರಿ. ಅಂದರೆ ಕ್ರಿಯೇಟಿಂಗ್ ಚಾಂಪಿಯನ್ MSMEs. ಚಾಂಪಿಯನ್ MSMEs ಅಂದರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಏನಿದಾವೆ ಅವುಗಳಲ್ಲಿ ಚಾಂಪಿಯನ್ಗಳಾಗಿರ್ತಕ್ಕಂಥವುಗಳನ್ನು ಗುರುತಿಸಿ ಹೆಚ್ಚಿನ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು. 2ನೇದು ಎನ್ಶೂರಿಂಗ್ ಲಾಂಗ್ ಟರ್ಮ್ ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಸ್ಟೆಬಿಲಿಟಿ. ದೀರ್ಘಕಾಲೀನ ಇಂಧನ ಭದ್ರತೆ ಮತ್ತು ಸ್ಥಿರತೆಯನ್ನು ಖಚಿತಪಡಿಸ್ತಕ್ಕಂಥದ್ದು. 4ನೇದು ಡೆಲಿವರಿಂಗ್ ಎ ಪವರ್ಫುಲ್ ಪುಷ್ ಟು ದ ಇನ್ಫ್ರಾಸ್ಟ್ರಕ್ಚರ್. ಮೂಲಭೂತ ಸೌಕರ್ಯಗಳಿಗೆ ಬಲವಾದ ಒತ್ತನ್ನು ನೀಡ್ತಕ್ಕಂಥದ್ದು. ಇವು 3 ಇದ್ದಾವೆ. ಈ 3ನೇದು ಏನಿದೆ, ಗ್ರಾಮೀಣ ಕುಟುಂಬಗಳ ಸಾರ್ವತ್ರಿಕ ವಿದ್ಯುದ್ದೀಕರಣ, ಅದು ಫಸ್ಟ್ ಕರ್ತವ್ಯದಲ್ಲಿ ಸೇರಿಲ್ಲ. ಸೊ ಈ ರೀತಿಯಾಗಿ ಕೊಡ್ಬೋದು. ಹಾಗಾದರೆ 6 ಇಂಟರ್ವೆನ್ಷನ್ಸ್ ಯಾವ್ಯಾವು ಅಲ್ವಾ? Under the first kartavya, I propose interventions in 6 areas. The first, second, third, fourth, fifth and sixth. Developing city economic regions, ensuring long-term security stability, delivering a powerful push to the infrastructure, creating a champion MSMEs, rejuvenating legacy industrial sectors, scaling up the manufacturing in 7 strategic and frontier sectors ಅಂತ. ಹೀಗೆ ಒಟ್ಟು 6 ಸೂತ್ರಗಳನ್ನು ಕೊಡ್ತಾ ಹೋದರು. ಓಕೆ, ಯಾವ್ಯಾವ ಅಂತ 6 ಏರಿಯಾಸ್ ಅಂತ. ಫಸ್ಟ್ ಯಾವ್ಯಾವು? ಸ್ಕೇಲಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗ್ ಇನ್ 7 ಸ್ಟ್ರಾಟಜಿಕ್ ಫ್ರಂಟಿಯರ್ ಸೆಕ್ಟರ್ಸ್, ರಿಜುವಿನೇಟಿಂಗ್ ಲೆಗಸಿ ಇಂಡಸ್ಟ್ರಿಯಲ್ ಸೆಕ್ಟರ್ಸ್, ಕ್ರಿಯೇಟಿಂಗ್ ಚಾಂಪಿಯನ್ MSMEs ಅಂತ ಒಟ್ಟು ಇದ್ದಾವೆ. ಇಲ್ಲಿ ಯಾವುವು ಅಂತ ಕೇಳದೇ ಇರ್ಬೋದು, ಎಷ್ಟು ಅಂತ ಕೇಳ್ಬೋದು. ಫಸ್ಟ್ ಕರ್ತವ್ಯದಲ್ಲಿರ್ತಕ್ಕಂಥ 6 ಇಂಟರ್ವೆನ್ಷನ್ಸ್. ಎಷ್ಟು ಇಂಟರ್ವೆನ್ಷನ್ಸ್ ಅಂದರೆ ಒಟ್ಟು 6 ಇಂಟರ್ವೆನ್ಷನ್ಸ್ಗಳು ಇದ್ದಾವೆ ಅನ್ನೋದು ನೆನಪಿಡಬೇಕು. ಸೊ ಉತ್ಪಾದನಾ ಶಕ್ತಿ ವೃದ್ಧಿಗೆ 7 ಸೂತ್ರ. ಫಸ್ಟ್ ಒನ್ ಸ್ಕೇಲಿಂಗ್ ಅಪ್ ಮ್ಯಾನುಫ್ಯಾಕ್ಚರಿಂಗಿಗೆ 7 ಸೂತ್ರಗಳನ್ನು ಕೊಟ್ಟಿದ್ದಾರೆ. ಅವು 7 ಸೂತ್ರಗಳು ಯಾವ್ಯಾವು ಅಂತ ಕೂಡ ನೋಡ್ಬೋದು. ಉತ್ಪಾದನಾ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವ ಮೂಲಕ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವ ಮೊದಲ ಕರ್ತವ್ಯದ ಭಾಗವಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ಕ್ಷೇತ್ರಗಳನ್ನು ಆದ್ಯತೆಯಾಗಿ ಪರಿಗಣಿಸಿದ್ದಾರೆ. ಅವುಗಳಲ್ಲಿ 7 ಪ್ರಮುಖ ವಲಯಗಳಲ್ಲಿ ಉತ್ಪಾದನೆ ಹೆಚ್ಚಿಸುವುದನ್ನು ಮೊದಲ ಆದ್ಯತೆ ಆದರೆ, ಪಾರಂಪರಿಕ ಕೈಗಾರಿಕಾ ಸಮೂಹಗಳನ್ನು ಪುನಶ್ಚೇತನಗೊಳಿಸ್ತಕ್ಕಂಥದ್ದು, ಹೀಗೆ ಹಲವಾರು ಆದ್ಯತೆಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲ ಆದ್ಯತೆ ಆಗಿರ್ತಕ್ಕಂಥದ್ದು ಯಾವುದು? ದ ಸ್ಕೇಲಿಂಗ್ ಅಪ್ ದ ಮ್ಯಾನುಫ್ಯಾಕ್ಚರಿಂಗ್ ಇನ್ 7 ಸ್ಟ್ರಾಟಜಿಕ್ ಆ್ಯಂಡ್ ಫ್ರಂಟಿಯರ್ ಸೆಕ್ಟರ್ಸ್. ಆ 7 ಇಲ್ಲಿ ಕನ್ಫ್ಯೂಷನ್ ಆಗಬಾರ್ದು. 6 ಇಂಟರ್ವೆನ್ಷನ್ಸು, ಅದರಲ್ಲಿ ಮೊದಲ ಇಂಟರ್ವೆನ್ಷನ್ಸಲ್ಲಿ ಮತ್ತು 7 ಡಿಫ್ರೆಂಟು ಸೆಕ್ಟರ್ಸು ಯಾವ್ಯಾವು ನೋಡಿ. 6 ಆದ್ಯತಾ ಕ್ಷೇತ್ರಗಳಲ್ಲಿ ಮೊದಲ ಆದ್ಯತಾ ಕ್ಷೇತ್ರದಲ್ಲಿ 7 ವಿವಿಧ ವಲಯಗಳು. ಬಯೋಫಾರ್ಮಾ ಶಕ್ತಿ, ಸೆಮಿಕಂಡಕ್ಟರ್ ಮಿಷನ್ 2.0, ಎಲೆಕ್ಟ್ರಾನಿಕ್ಸ್ ಬಿಡಿಭಾಗ ಉತ್ಪಾದನೆ, ಅಪರೂಪದ ಖನಿಜಗಳ ಕಾರಿಡಾರ್, ಕಂಟೈನರ್ ಉತ್ಪಾದನೆ, ಜವಳಿ ಉದ್ಯಮಕ್ಕೆ ಹೊಸ ರೂಪ. ಬಯೋಫಾರ್ಮಾ ಶಕ್ತಿ. ಓಕೆ, ಹೀಗೆ 7 ಪ್ರಮುಖ ವಲಯಗಳು ಯಾವ್ಯಾವು ಅಂತ ಕೂಡ ನೋಡಬಹುದು. ಇನ್ನು ಕ್ವಶನ್ ನಂಬರ್ 7, 2026-27 ಕೇಂದ್ರ ಬಜೆಟ್ನಲ್ಲಿ ಬಯೋಫಾರ್ಮಾ ಶಕ್ತಿಯಲ್ಲಿ ಬಳಸಲಾದ ಶಕ್ತಿ ಎಂಬ ಪದವು ಈ ಕೆಳಗಿನವುದನ್ನು ಸೂಚಿಸುತ್ತದೆ. ದ ಟರ್ಮ್ ಶಕ್ತಿ as used
ಇನ್ ಬಯೋಫಾರ್ಮಾ ಶಕ್ತಿ ಇನ್ ದ ಯೂನಿಯನ್ ಬಜೆಟ್ 2026-27 ಸ್ಟ್ಯಾಂಡ್ಸ್ ಫಾರ್. ಹಾಗಾದರೆ ಶಕ್ತಿ ಅಂದ್ರೆ ಏನು? ಬಯೋಫಾರ್ಮಾ ಶಕ್ತಿ ಇದೆಯಲ್ಲ, ಆ ಶಕ್ತಿಯ ವಿಸ್ತೃತ ರೂಪವೇನು ಅಂತ. ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಜ್ ಟೆಕ್ನಾಲಜಿ ಇನ್ನೋವೇಷನ್. ಸೊ ಇಲ್ಲಿ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಜ್ ಟೆಕ್ನಾಲಜಿ ಆ್ಯಂಡ್ ಇನ್ನೋವೇಷನ್, ಈ ರೀತಿಯಾಗಿ ಪ್ರಶ್ನೆಗಳು ಬಂದ್ಬಿಡ್ತವೆ. ಸೊ ಸ್ಕೇಲಿಂಗ್ ಅಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇನ್ 7 ಸ್ಟ್ರಾಟಜಿಕ್ ಆ್ಯಂಡ್ ಫ್ರಂಟಿಯರ್ ಸೆಕ್ಟರ್ಸ್, ಮೊದಲ ಇಂಟರ್ವೆನ್ಷನ್ನಲ್ಲಿ. ಸೊ ಬಯೋಫಾರ್ಮಾ ಶಕ್ತಿ ಅಂದರೆ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಜ್ ಟೆಕ್ನಾಲಜಿ ಇನ್ನೋವೇಷನ್. ಓಕೆ, ಸೊ ಇದು ಬಯೋಫಾರ್ಮಾ ಶಕ್ತಿ. ಇದರಿಂದ ಏನು ಮಾಡ್ತಾರೆ ಅಂತಕ್ಕಂಥದ್ದು. ಓಕೆ, ಒಂದು ನಿಮಿಷ ಇದೆಯಾ ಇಲ್ಲ ನೋಡೋಣ, ಇಲ್ಲೇ ಇರಬೇಕು. ಸಾಂಕ್ರಾಮಿಕವಲ್ಲದ ರೋಗಗಳು ಹೆಚ್ಚುತ್ತಿರುವ ದಿಸೆಯಲ್ಲಿ, ಸಾಂಕ್ರಾಮಿಕವಲ್ಲದ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರತಕ್ಕಂಥ ರೋಗಗಳೇನಿದ್ದಾವೆ ಅವು ಭಾರತವನ್ನು ಜೈವಿಕ ಔಷಧಗಳ ಬಯೋಫಾರ್ಮಾ ತಯಾರಿಕೆಯ ಕೇಂದ್ರವನ್ನಾಗಿ ರೂಪಿಸಲು ಮುಂದಿನ 5 ವರ್ಷಗಳಲ್ಲಿ 10,000 ಕೋಟಿ ನಿಗದಿ ಮಾಡಲಾಗಿದೆ. ಬಯೋಫಾರ್ಮಾ ಶಕ್ತಿಗೆ ಎಷ್ಟು? 10,000 ಕೋಟಿ. ಇದು ಯಾವುದಕ್ಕೆ ಸಂಬಂಧಿಸಿದೆ? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಸಾಂಕ್ರಾಮಿಕವಲ್ಲದ ರೋಗಗಳು ಹೆಚ್ಚುತ್ತಾ ಇರತಕ್ಕಂತಹ ನಿಟ್ಟಿನಲ್ಲಿ ಏನೇನು ಬದಲಾವಣೆಗಳನ್ನು ಮಾಡಬೇಕು. ದೇಶದಲ್ಲಿ ಔಷಧ ಉತ್ಪಾದನೆಗೆ ಅಗತ್ಯವಾದ ವ್ಯವಸ್ಥೆ ಕಲ್ಪಿಸಲಾಗುವುದು. ಪ್ರಸ್ತುತ ಔಷಧ ವಿಜ್ಞಾನದ ಕಲಿಕೆ ಮತ್ತು ಸಂಶೋಧನೆಗೆ 7 ಸಂಸ್ಥೆಗಳಿದ್ದು ಹೊಸದಾಗಿ 3 ಸಂಸ್ಥೆಗಳನ್ನು ಸ್ಥಾಪಿಸಿ ಒಂದು ವ್ಯವಸ್ಥಿತ ಜಾಲವನ್ನು ರೂಪಿಸಲಾಗುವುದು. ಅದಕ್ಕೋಸ್ಕರ ಬಜೆಟ್ ಕಾಪಿಲಿ ಏನು ಹೇಳ್ತಾರೆ? ಇಂಡಿಯಾಸ್ ಡಿಸೀಸ್ ಬರ್ಡನ್ ಈಸ್ ಅಬ್ಸರ್ವ್ಡ್ ಟು ದ ಶಿಫ್ಟಿಂಗ್ ಟುವರ್ಡ್ಸ್ ದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಕ್ಯಾನ್ಸರ್, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಏನಿದ್ದಾವೆ ಇವುಗಳ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಹೆಚ್ಚಾಗ್ತಾ ಇದ್ದಾವೆ ನಮ್ಮ ದೇಶದಲ್ಲಿ. ಮಧುಮೇಹ, ಕ್ಯಾನ್ಸರು ಇಂಥವು. ಓಕೆ, ಅದಕ್ಕೋಸ್ಕರ ಬಯೋಫಾರ್ಮಾ ಶಕ್ತಿ ಎನ್ನುವ ಯೋಜನೆಯನ್ನು ತಂದು 10,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಮುಂದಿನ 5 ವರ್ಷಗಳಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಗ್ಲೋಬಲ್ ಬಯೋಫಾರ್ಮಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ನಮ್ಮ ದೇಶವನ್ನು ರೂಪಿಸಬೇಕು. ಓಕೆ, ದ ಸ್ಟ್ರಾಟಜಿ ವಿಲ್ ಇನ್ಕ್ಲೂಡ್ ಬಯೋಫಾರ್ಮಾ ಫೋಕಸ್ಡ್ ನೆಟ್ವರ್ಕ್ ವಿತ್ 3 ನ್ಯೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್, ನೈಪರ್, NIPR, 3 ಹೊಸ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಫಾರ್ಮಾಸ್ಯೂಟಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ಗಳನ್ನು ನಾವು ಎಸ್ಟಾಬ್ಲಿಷ್ ಮಾಡ್ತೀವಿ. ಜೊತೆಗೆ ಆಲ್ರೆಡಿ ಇರ್ತಕ್ಕಂತಹ 7 ಎಕ್ಸಿಸ್ಟಿಂಗ್ ಒನ್ಸ್ ಏನಿದಾವೆ ಅವುಗಳನ್ನ ಅಪ್ಗ್ರೇಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ವಿ ಪ್ರಪೋಸ್ ಟು ಸ್ಟ್ರೆಂಥನ್ ದ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್. ಭಾರತದಲ್ಲಿ ಏನಾದರೂ ಈಗ ಒಂದು ಲಸಿಕೆ ಬರಬೇಕು ಅಂದರೆ CDSCO ಕೆಲಸ ಮಾಡುತ್ತೆ. ಅದನ್ನು ಇನ್ನಷ್ಟು ಸ್ಟ್ರೆಂಥನ್ ಮಾಡ್ತೀವಿ ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗೆ. ಸೊ ಅದೇ ಬಯೋಶಕ್ತಿ ಅಥವಾ ಬಯೋಫಾರ್ಮಾ ಶಕ್ತಿ. ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಜ್ ಟೆಕ್ನಾಲಜಿ ಇನ್ನೋವೇಷನ್. 10,000 crores ಯಾವುದು? ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. 3+7 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ ಆ್ಯಂಡ್ ಎಜುಕೇಷನ್ ರಿಸರ್ಚ್, NIPR, ನೈಪರ್. ಓಕೆ, ಜೊತೆಗೆ 1000 ಅಕ್ರೆಡಿಟೆಡ್ ಇಂಡಿಯಾ ಕ್ಲಿನಿಕಲ್ ಟ್ರಯಲ್ಸ್ ಸೈಟ್ಗಳನ್ನು ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಯೋಫಾರ್ಮಾ ಶಕ್ತಿ ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ, ನೆನ್ಪಿಟ್ಟಿರಿ. ಜೊತೆಗೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 1.0 ಆಲ್ರೆಡಿ ಏನಿತ್ತು ಅದನ್ನು ಮತ್ತಷ್ಟು ಅದಕ್ಕೆ ಫಂಡನ್ನು ಕೊಟ್ಟು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 ತರ್ತೀವಿ. ಟು ಪ್ರೊಡ್ಯೂಸ್ ಇಕ್ವಿಪ್ಮೆಂಟ್ ಆ್ಯಂಡ್ ಮಟೀರಿಯಲ್ಸ್, ಡಿಸೈನ್ ಫುಲ್ ಸ್ಟಾಕ್ ಇಂಡಿಯನ್ IP, ಫೋರ್ಟಿಫೈ ದ ಸಪ್ಲೈ ಚೈನ್ಸ್. ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್ ಇದನ್ನು ಆಲ್ರೆಡಿ 2025ರಲ್ಲಿ ಲಾಂಚ್ ಮಾಡಿದ್ವಿ. ಅದಕ್ಕೆ ಮತ್ತೆ ಒಟ್ಟು 22,919 ಕೋಟಿಗಳನ್ನು ಹಾಕ್ತೀವಿ. ಓಕೆ, ಎ ಸ್ಕೀಮ್ ಫಾರ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ವಾಸ್ ಲಾಂಚ್ಡ್ ಇನ್ November 2025. ವಿ ನೌ ಪ್ರಪೋಸ್ ಟು ಸಪೋರ್ಟ್ ಮಿನರಲ್ ರಿಚ್ ಸ್ಟೇಟ್ಸ್ ಒಡಿಸ್ಸಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಟು ಎಸ್ಟಾಬ್ಲಿಷ್ ಡೆಡಿಕೇಟೆಡ್ ರೇರ್ ಅರ್ತ್ ಕಾರಿಡಾರ್. ರೇರ್ ಅರ್ತ್ ಕಾರಿಡಾರ್ಗಳನ್ನು ಎಲ್ಲೆಲ್ಲಿ ತರ್ತೀವಿ ಅಂತ ಹೇಳಿದರೆ ಒಡಿಸ್ಸಾ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಟು ಪ್ರಮೋಟ್ ಮೈನಿಂಗ್, ಪ್ರೊಸೆಸಿಂಗ್ ಆ್ಯಂಡ್ ರಿಸರ್ಚ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್. ಓಕೆ, ಜೊತೆಗೆ ಎಸ್ಟಾಬ್ಲಿಷಿಂಗ್ 3 ಡೆಡಿಕೇಟೆಡ್ ಕೆಮಿಕಲ್ ಪಾರ್ಕ್ಸ್ ಅಂತ ಹೇಳಿದ್ದಾರೆ. ಸೊ ರೇರ್ ಅರ್ತ್ ಕಾರಿಡಾರ್ಸ್ ಟು ಕಟ್ ಚೀನಾ ಇಂಪೋರ್ಟ್ಸ್. ಅದಕ್ಕೋಸ್ಕರ ಈ ಒಂದು 7 ವಲಯಗಳಲ್ಲಿ ಸೆಮಿಕಂಡಕ್ಟರ್ ಮಿಷನ್ ಬಗ್ಗೆ ISM 1.0 ಯಶಸ್ಸಿನ ಆಧಾರದಲ್ಲಿ ಕೇಂದ್ರವು ISM 2.0 ಘೋಷಿಸಿದೆ. ಸೆಮಿಕಂಡಕ್ಟರ್ ಸಾಧನಗಳು ಮತ್ತು ವಸ್ತುಗಳನ್ನು ಉತ್ಪಾದಿಸ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶ. ಓಕೆ, ಮತ್ತು ಅಪರೂಪದ ಖನಿಜಗಳ ಕಾರಿಡಾರ್, ಅಪರೂಪದ ಖನಿಜಗಳು ರೇರ್ ಅರ್ತ್ ಮ್ಯಾಗ್ನೆಟ್ಸ್ ಏನಿದ್ದಾವೆ
ಈ ಅಪರೂಪದ ಖನಿಜವಾದ ಶಾಶ್ವತ ಅಯಸ್ಕಾಂತಕ್ಕಾಗಿ 2025ರಲ್ಲಿ ಒಂದು ಸ್ಕೀಮ್ ತಂದಿದ್ರು ಆಲ್ರೆಡಿ. ಅದ್ರ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಆಗಿತ್ತು. ಈಗ ಯಾವ್ಯಾವ ರಾಜ್ಯಗಳಿಗೆ ಇದು ಸಂಬಂಧಿಸಿದೆ ಅಂದರೆ ಒಡಿಸ್ಸಾದಿಂದ ಆಂಧ್ರ ಪ್ರದೇಶ, ನಂತರ ತಮಿಳುನಾಡು, ನಂತರ ಕೇರಳ, ಹೀಗೆ 4 ರಾಜ್ಯಗಳನ್ನು ಈ ರೇರ್ ಅರ್ತ್ ಕಾರಿಡಾರಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ರೇರ್ ಅರ್ತ್ ಕಾರಿಡಾರ್ಸ್ ಟು ಕಟ್ ದ ಚೀನಾ ಇಂಪೋರ್ಟ್ಸ್. The government will support mineral-rich Odisha, Kerala, Andhra Pradesh, Tamil Nadu in establishing such corridors. ಆವಾಗ ನಾವು ರೇರ್ ಅರ್ತ್ ಆ ಮ್ಯಾಗ್ನೆಟ್ನ ತರಿಸ್ಕೊಳ್ಳೋದು ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಸೊ 7 ವಲಯಗಳು ಯಾವ್ಯಾವ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಎಲ್ಲಿಂದ? ಒಡಿಸ್ಸಾದಿಂದ ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಇವು 4 ರಾಜ್ಯಗಳು ರೇರ್ ಅರ್ತ್ ಕಾರಿಡಾರಲ್ಲಿ ಬರ್ತವೆ. ಯಾವ ರಾಜ್ಯಗಳು ಅಂತ ಕೇಳ್ಬೋದು. ನೆನ್ಪಿಟ್ಟೆ. ಚಿಪ್ನಿಂದ ಚೀಫ್ ಆಗುವತ್ತ ಭಾರತ. ಸೆಮಿಕಂಡಕ್ಟರ್ ಚಿಪ್ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ನ ಮಿದುಳಿದ್ದಂತೆ ಭಾರತವನ್ನು ಜಾಗತಿಕ ಚಿಪ್ ತಯಾರಿಕಾ ಕೇಂದ್ರವನ್ನಾಗಿಸುವ ಉದ್ದೇಶದಿಂದ ಇಂಡಿಯಾ ಸೆಮಿಕಂಡಕ್ಟರ್ ವಿಷನ್ 2.0 ಈಗ ಕೇಂದ್ರ ಸರ್ಕಾರದ ಕನಸಾಗಿದೆ. ಇದಕ್ಕೆ 40,000 ಕೋಟಿ ರೂಪಾಯಿಗಳ ಬಜೆಟ್. ISM 2.0 ಜಗತ್ತಿನ ನಂಬರ್ 1 ದೇಶವಾಗುವಾಗ ಡಿಜಿಟಲ್ನಿಂದ ಡಿಫೆನ್ಸ್ವರೆಗೆ ದೇಶೀಯ ಸೆಮಿಕಂಡಕ್ಟರ್ಗಳನ್ನು ಬಳಸಲೇಬೇಕಾಗುತ್ತೆ. ತೈವಾನ್, ಚೀನಾ, ವಿಯೆಟ್ನಾಂನಂಥ ದೇಶಗಳಿಗೂ ಮೀರಿ ಭಾರತ ಸೆಮಿಕಂಡಕ್ಟರ್ ಚಿಪ್ಗಳ ತಯಾರಿಕೆಯಲ್ಲಿ ಮುಂಚೂಣಿಯಾಗಬೇಕಂದ್ರೆ ಸೊ ಒಂದಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಅಂತ. ರೇರ್ ಅರ್ತ್ ಕಾರಿಡಾರ್ಸ್ ಒಂದು ಕಡೆ, ಇನ್ನೊಂದು ಕಡೆ ISM 2.0. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0. ಈ ಜಸ್ಟ್ ಗ್ರೂಪ್ ಸಿ FDA HK ರೀಸನ್ ಪೇಪರಲ್ಲಿ ಒಂದು ಪ್ರಶ್ನೆ ಇತ್ತು. ಇತ್ತೀಚೆಗೆ ಸಿಂಥರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಗಳ ಉತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯೋಜನೆ REPM ಸುದ್ದಿಯಲ್ಲಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಂಡ ಹೇಳಿಕೆಗಳು ಏನೇನಂತ ನೋಡಿ. ದ ಸ್ಕೀಮ್ ಟು ಪ್ರಮೋಟ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಿಂಥರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ REPM. ಸೊ ಇದ್ರ ಬಗ್ಗೆ ಆಲ್ರೆಡಿ FDAದಲ್ಲಿ ಮೊನ್ನೆ KAದವರು ಕೇಳಿದ್ರು ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ. 2 ಹೇಳಿಕೆ ಸರಿ ಇದ್ದು. ಒಂದು, ಈ ಯೋಜನೆಯನ್ನು ಭಾರತ 2025ರಲ್ಲಿ ಪ್ರಾರಂಭಿಸಿತು. ಇನ್ನೊಂದು, ಇದು ದೇಶೀಯವಾಗಿ REPM ಉತ್ಪಾದನಾ ಕಾರ್ಯವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುತ್ತದೆ. ಇದು ದೇಶದ ನೆಟ್ ಜೀರೋ 2050ಕ್ಕೆ ಬದ್ಧತೆಗೆ ಬೆಂಬಲ ನೀಡುತ್ತದೆ ಅಂದರೆ ಅದಕ್ಕೆ ಸಂಬಂಧ ಇಲ್ಲ. ಮತ್ತು ಇದು 3 ವರ್ಷಗಳಾಗಿದ್ದು ಅದರಲ್ಲಿ 1 ವರ್ಷ ಸಮಗ್ರ REP ಉತ್ಪಾದನಾ ವ್ಯವಸ್ಥೆ ಅಂತ ಕೇಳಿದ್ರು, ಅದು ಕೂಡ ತಪ್ಪಾಗಿತ್ತು. ಇದನ್ನು ಆಲ್ರೆಡಿ ನಾವು ಕ್ಲಾಸ್ ನಂಬರ್ 1007 ಸಾಲ್ವ್ ಮಾಡಿದ್ವಿ. ನೋಡಿ, 7,280 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ REPM ಅಂತಕ್ಕಂಥ ಯೋಜನೆಯನ್ನು ತಂದಿದ್ರು. ಈಗ ಈ 4 ರಾಜ್ಯಗಳು ಒಡಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳಗಳನ್ನು ರೇರ್ ಅರ್ತ್ ಕಾರಿಡಾರಲ್ಲಿ ಸೇರಿಸೋ ಮೂಲಕ ಮತ್ತಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಚೀನಾದ, ವಿಯೆಟ್ನಾಂ ಮೇಲಿನ, ತೈವಾನ್ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡ್ತಾರೆ. ಓಕೆ, ನಾವು ಯಾವಾಗ ಡಿಸ್ಕಷನ್ ಮಾಡಿದ್ವಿ? 2006 ಕ್ಲಾಸ್ ಡಿಸೆಂಬರ್ 2025 ಪಾರ್ಟ್ 6 ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟವು 7,280 ಕೋಟಿ ಹಣಕಾಸು ವೆಚ್ಚದೊಂದಿಗೆ ಸಿಂಟರ್ಡ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಉತ್ಪಾದನೆ ಉತ್ತೇಜಿಸುವ ಯೋಜನೆಗೆ ಅನುಮೋದನೆ ನೀಡಿತ್ತು ಅಂತ ಡಿಸ್ಕಷನ್ ಮಾಡಿದ್ವಿ. ಅದಂದ್ರೆ ಏನು ಅಂತ ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಹೇಳಿದ್ದೀನಿ. ಓಕೆ, ಇನ್ನು 14 ಫಿಲಿಮ್ಸಲ್ಲಿ ಈ ಅದು ಖನಿಜಗಳ ಏರಳ ನಿಕ್ಷೇಪಗಳು ಎಲ್ಲಿ ಸಿಗ್ತವೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಅಂತ ಕೇಳಿದ್ರು. ಸೊ ಇಷ್ಟು ಇದು ಕ್ಲಾಸ್ ನಂಬರ್ 1047 ಮತ್ತು ಇಂಡಿಯಾ ಬಜೆಟ್ 2026 ವಿತ್ MCQs ಪಾರ್ಟ್ 1 ಆಗಿತ್ತು. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು MCQಗಳನ್ನು ಕ್ರಿಯೇಟ್ ಮಾಡಿ ಇನ್ನಷ್ಟು ಬಜೆಟನ್ನು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದೆ ನೋಡೋಣ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.